ಬೇಡದ ನಿನ್ನ ಬಯತೀನಿ ಬಿಟ್ಬಿಡು ನನ್ನ ಏನು ಮಾಡ್ಬೇಡ ನೀನ್ ಹೇಳ್ದ ಕೇಳ್ತೀನಿ ಬಿಟ್ಬಿಡು ದದ ಬೇಡದ ನಿನ್ನ ಬಯತೀನಿ ದದ ಬೇಡದ ಅಯ್ಯೋ ದದ ನೀನ್ ಕಾಲಿಗೆ ಬಿಟ್ಟಿದ್ದಾನ ಅಯ್ಯೋ ಒಳ್ಳೆ ಕಾಡುಗಳ ಈರಪ್ಪ ಇದ್ದಾಗ ಅವನಲ್ಲಪ್ಪ ಏನು ಮಾಡ್ಬೇಡ ಮಾತಪ್ಪು ಬೇಡದ ಅಗ್ರಿಮೆಂಟ್ ಇಲ್ಲದೆ ಯಾರನ್ನು ನಾನು ನಂಬಲ್ಲ. ಅಗ್ರಿಮೆಂಟ್ ನಾನೇ ಅಗ್ರಿಮೆಂಟ್ ಅಲ್ವಾ ದದ ಸ್ಟಾರ್ ಪೇಪರ್ ಯಾಕೆ ದದ ಓ ನೀನೇ ಅಗ್ರಿಮೆಂಟ್ ನಾನೇ ಸೀಲು. ಇದೇ ಸೀಲು. ಹೆಂಗಿದೆ ಸೀಲು? ಸೀಲ ನನ್ನ ಮಗನ ನನ್ನ ಹತ್ರ ಐತೆ ಸೀಲ. ಅಯ್ಯೋ 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 ಒಂದ್ ನಿಮಿಷ ತಿಮ್ಗ. ಇವತ್ ನಾನು ಕನಸಲ್ಲಿ ನಮ್ಮ ಮನೆ ಓನರ್ ಪುಂಗನಿಗೆ ಒದ್ದು ಇನ್ಮೇಲೆ ನೀನ್ ನಮಗೆ ಮನೆ ಬಾಡಿಗೆ ಕೇಳಬಾರ್ದು ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಸೀಲ್ ಹಾಕೋ ಟೈಮಲ್ಲಿ ನಂದು ಬಾಂಡ್ ಆಗೋಗಿತ್ತು. ಅಯ್ಯೋ ನನ್ನ ಮಗನೇ, ಇವತ್ತು ಬೆಳಿಗ್ಗೆ ಅವನು ಬರ್ತಾನೆ, ಓದಿಯಂಗಿದ್ರೆ ಜಾರ್ಜಿ ಅವನು ಎದೆಗೋದಿ ಕನ್ಸಂತೆ ಕನ್ಸು. ಸಿ ಬ್ರದರ್, ನಮ್ ಬಡವರಿಗೆ ಎಲ್ಲಾ ಫೆಸಿಲಿಟಿ ಸಿಗೋದು ಕನಸಲ್ಲೇ. ನಮಗ್ ರಿಯಲ್ ಆಗು ಸಿಗುತ್ತೆ. ಅದೇಂಗೆ? ಅದ್ ಹಿಂಗೆ. ಇಲ್ಲ ನನ್ನ ಮಕ್ಕಳ ದೂರದಿಂದ ನೋಡಿದಾಗ ಬಾಗಿಲು ತೆಗೆದಿತ್ತು, ಈಗ ಬಾಗಿಲು ಬೀಗ ಜಡ್ದವ್ರಲ್ಲ, ಎಲ್ಲಿ ಮಂಗ್ಮಾಯ ಆಗ್ಬಿಟ್ರು. ಹಿಡಿತೀನಿ. ಓಹೋ 9ನೇ ತಾರೀಕು ಅಂದಿದ ತಕ್ಷಣನೇ ಬಾಡಿಗೆ ಹಣನ ಒಳ್ಳೆ ದೇವ್ರ ಬುಡುಪು ಕೈಲಿ ಇಟ್ಕೊಂಡಂಗೆ ಇಟ್ಕೊಂಡು ಬಾಗ್ಲಲ್ಲೇ ಕಾಯ್ತಾ ಇರ್ತೆ ಕಣಮ್ಮ. ಬಹಳ ಸಂತೋಷ. ಸುಮಾ, ನಿನ್ಗೊಂದ್ ಒಳ್ಳೆ ಗಂಡು ನೋಡಿದೀನಿ ಕಣಮ್ಮ. ಒಳ್ಳೆ ಪೈಲ್ವಾನ್ ಗಾಮ ತರ ಕಟ್ಮಸ್ತಾದ ಆಳು. ನಿಮ್ ತರ ಅಂಕಲ್? ಅಯ್ಯೋ ನನ್ ತರ ಆದ್ರೆ ನೀನೆಲ್ ತಡ್ಕತ್ತೀಯಮ್ಮ, ಪೇಪರ್ ಆಗಿ ಹೋಗ್ಬಿಡ್ತೀಯ. ಅವನು ನಿನ್ ಫೋಟೋ ತೋರ್ಸಿದ್ದೆ ತಡ ನಮ್ ತಾಯಿ ಸತ್ವಾಗ್ಲೂ ವರದಕ್ಷಿಣೆನೆ ಬೇಡ ಅನ್ಬಿಟ್ಟ. ಯಾಕೆ? ಯಾಕೆ ಅಂದ್ರೆ ಇಸ್ಕಳಕ್ಕೆ 2 ಕೈ ಇದ್ರಲ್ವಾ, ಅದೊಂದೇ ಸ್ಮಾಲ್ ಡ್ರಾಬ್ಯಾಕು. 2 ಕೈಯೂ ಇಲ್ಲ. ಅವನು ಮಾತ್ರ 2 ಜವಾಬ್ದಾರಿ ನಿನ್ ಮೇಲೆ ಹಾಕ್ಬಿಟ್ಟು ಹಾಯವಾಗಿದ್ಬಿಡ್ತಾನೆ. ಯಾವ್ದು ಅಂತ ಕೇಳ್ತೀಯಾ? ಇದ್ದು ನೀನೇ ಮಾಡಿಸ್ಬೇಕು, ಇದ್ದು ನೀನೇ ತುಳಿಬೇಕು. ಸುಮಾ, ನಿನ್ಗೆ ಸಂಬಳ ಜಾಸ್ತಿ ಆಯ್ತಾ? ಇಲ್ಲ ಅಂಕಲ್. ಥೋ, ಹಾಳಾದ ಗಾರ್ಮೆಂಟ್ಸ್ ನನ್ನ ಮಕ್ಳು. ಸಂಬಳನೂ ಜಾಸ್ತಿ ಮಾಡಲ್ಲ, ನನ್ ಬರಾನು ಹಿಂಗ್ಸಲ್ಲ. ನೋಡಮ್ಮ, ಈ ಹೆಣ್ಮಕ್ಳು ಇಡೀ ಆಯುಷ್ ಪೂರ್ತಿ ಎಷ್ಟು ದುಡಿದ್ರು ಗಂಡು ಹುಡ್ಕೋದು, ಗಂಡನ ಮನೇಲಿ ಕಿತಾಪತಿ, ಇಷ್ಟಲ್ಲೇ ಆಗೋಯ್ತು ಅವ್ರ ಆಯಸ್ಸು. ಅಂದಂಗೆ ಕಾಫಿ ತಿಂಡಿ ನಾನು ಮಾಡಿಟ್ಟಿದ್ಯಾ? ಬಾಡಿಗೆ ವಸೂಲಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಕೊಟ್ರೆ ಕಾಫಿ ಏನು ಗಡತ್ತಾಗಿ ಜಡ್ದು ಬಿಡ್ತೀಯ? ತರಲೆ ತರಲೆ ಎಂದೇಕೆ ಜರಿಯುವಿರಿ ಎನ್ನ, ತರಲೆಯಿಂದಲ್ಲವೇ ಜಗದ ಸೃಷ್ಟಿ, ತರಲೆ ಹರಿಹರ ಬ್ರಹ್ಮಾದಿಗಳ ಕೊಡುಗೆ. ಆಹಾ, ತರಲೆ ಈ ಲೋಕದಲ್ಲಿ ದಿನ ಅಡಿ. ಯಾಕೆ ಯಾಕೆ ಬಿಸಾಕ್ತಾ ಇದ್ಯಾ? ಬಿಟ್ಟಿ ಕೂಳಲ್ವಾ ಅದಕ್ಕೆ. ಬರ್ದು ಬರ್ದು ಪೇಪರ್ ಮಾತ್ರ ತುಂಬೈತೆ, ಇನ್ಯಾರ ಹೊಟ್ಟೆನೂ ತುಂಬಿಲ್ಲ ನೋಡು. ನನ್ನ ದನ ಅಂತ ತಿಳ್ಕೊಂಡಿದ್ಯಾ? ದನನಾದ್ರೂ ತಿಂದಿದ್ದಕ್ಕೆ ಋಣವಾಗಿ ಸಗಣಿನಾದ್ರೂ ಹಾಕುತ್ತೆ, ಅದನ್ನ ತಟ್ಟಿದ್ರೆ ಬೆರಡಿನಾದ್ರೂ ಆಗುತ್ತೆ. ನೀನೇನ್ ಹಾಕ್ತೀಯಾ? ಕಂಟಕಾಚಲ ಕವಿ ಪುಂಗವರೇ, ಕವಿ ಪುಂಗವರೇ. ಓ, ಕಂಟಕಾಚಲ ಅಲ್ಲ, ವೆಂಕಟಾಚಲ. ಕಂಟಕಾಚಲ ಅದೇನು ನನ್ನನ್ನು ಕರೆದದ್ದು? ತಾವು ಹೋಗುತ್ತಿರುವ ಸ್ಪೀಡಿಗೆ ಯಮಧರ್ಮನೇ ಬಂದು ನಿಮ್ಮನ್ನು ಕರೆಯಬೇಕಾಗಿತ್ತು. ಆದರೆ ಬಾಡಿಗೆ ನಿಮಿತ್ತ ಅವರ ಸಹೋದರನಾದ ನಾನು ಆಗಮಿಸಿದ್ದೇನೆ. ಬಾಡಿಗೆಯನ್ನು ಕೊಡುವ ಯೋಗ್ಯತೆ ತಮಗೆಲ್ಲಿಯದು? ದಯಮಾಡಿ ತಮ್ಮ ಧರ್ಮಪತ್ನಿಯನ್ನು ಕರೆದರೆ. ಅಗತ್ಯವಾಗಿ. ಪ್ರಿಯೇ, ಆಹಾ, ಪ್ರಾಣಕಾಂತೆ. ಇದಕ್ಕೇನು ಕಮ್ಮಿ ಇಲ್ಲ ಕಣ್ಣನ ಮಗ. ನಮಸ್ಕಾರ, ತಗೊಳ್ಳಿ. ಮಹಾತಾಯಿ, ತಮ್ಮ ಪ್ರಾಣಕಾಂತರಿಗೆ ತಮ್ಮ ಮೇಲೆ ಅದೆಂತಹ ಅಗಾಧವಾದ ಪ್ರಾಣ. ಸ್ವಾಮಿ, ಅವ್ರಿಗೆ ನನ್ ಮೇಲೆ 1 ಪ್ರಾಣ ಏನು, 7 ಪ್ರಾಣ. ಆದ್ರೆ ವಾರದಲ್ಲಿ ಒಂದಿನೂ ಕುಡಿಯೋದ್ ಬಿಡಲ್ಲ. ಕಲ್ಗಚ್ಚ. ಕಲ್ಗಚ್ಚು. ಕವಿ ಪುಂಗವರೇ, ತಾವು ನನ್ನ ಹತ್ತಿರ ಮಿಲಿಟರಿಯಿಂದ ತರಿಸಿಕೊಂಡು ಕುದುರೆ ಕುಡಿಯುವ ರಮ್ಮನ್ನು ಕುಡಿಯುತ್ತೇನೆ ಎಂದು ಹೇಳಿದ ನೆನಪುಟ್ಟು ತಮ್ಮ ಧರ್ಮಪತ್ನಿಯವರು ಅದನ್ನು ಕಲಗಚ್ಚು ಕಲಗಚ್ಚು ಎನ್ನುವರಲ್ಲ? ಜೂನಿಯರ್ ಯಮಧರ್ಮರಾಯರೇ, ದೇವಾನು ದೇವತೆಗಳು ಅದನ್ನು ಸೋಮರಸ, ರಾಮರಸ ಎಂದು ಕರೆದಿರು. ಇಂಥ ತಿಳಿಗೇಡಿಗಳು ಅದನ್ನ ಕಲಗಚ್ಚು ಕಲಗಚ್ಚು ಎಂದು ಹೇಳುವರ.
ಯಮಧರ್ಮರೇ, ನಿಮ್ಮ ಮೇಲೆ ಒಂದು ಕವನವನ್ನು ರಚಿಸಿದ್ದೇನೆ. ಅದನ್ನ ನನ್ನ ಬಾಯಿಂದ ಹೇಳಲಿ? ಅಯ್ಯಯ್ಯೋ, ನಮಗೀಗ ಸಮಯದ ಅಭಾವವಿರುವುದರಿಂದ ಇನ್ನು 4-6 ಮನೆಗಳನ್ನು ಸುತ್ತಬೇಕಾಗಿದೆ. ಸಮಯದ ಪುರುಸೊತ್ತು ಮಾಡಿಕೊಂಡು ಬರುತ್ತೇವೆ, ಆಗ ಹೇಳುವಿರತ್ತೆ. ತಮ್ಮಂತಹ ಪಾಪಾತ್ಮರಿಂದ ಸಂಸಾರವೆಲ್ಲ ಕಲಗಚ್ಚಮಯಂ. ಅವನ್ ದುಡ್ಡು ಅವನ್ ಖುಷಿ. ಅವನ್ ಕಲಗಚಾರ ಕುಡಿತಾನೆ, ಗಂಟ್ಲಾರು ಕುಡಿತಾನೆ. ಈ ದಡಿಯ ನನ್ ಮಗನಿಗೇನು? ಮೋಹಿನಿ, ಇವತ್ತೊಂದು ಹೊಸ ಕೆಲಸ ಸಿಗೋ ಚಾನ್ಸಸ್ ಇದೆ. ಹೋಗ್ಬರ್ತೀನಿ. ಒಳ್ಳೇದಾಗ್ಲಿ, ಹೋಗ್ ಬನ್ನಿ. ನೋಡಿ, ಇದು ಖರ್ಚಿಗೆ ಇಟ್ಕೊಡಿ. ಥ್ಯಾಂಕ್ ಯು. ಓಕೆ, ಬರ್ಲಾ? ಬಾಯ್. ದೇವ್ರೆ, ನನ್ನ ಗಂಡಂಗೆ ಎಲ್ಲೂ ಕೆಲಸ ಸಿಗದೇ ಇರೋ ಹಾಗೆ ಮಾಡಪ್ಪ. ಪೌರ್ಣಮಿ, ಅಮಾವಾಸ್ಯೆ, ಬೆಳದಿಂಗಳಾಗಿ ಬಾ. ಅಯ್ಯೋ ಬೇಕುಪ್ಪ, ನಿನ್ ಕಟ್ಕೊಂಡು ನಾನೇನು ಮಾಡ್ಲಿ? ನನಗೆ ಬೇಕಾಗಿರುವುದು ಅಮಾವಾಸ್ಯೆ, ನಿನ್ನ ಧರ್ಮಪತ್ನಿ ಕರೆ. ಕಪ್ಪು ಏನಣ್ಣ ಕಪ್ಪು ಗಿಪ್ಪು ಅಂತಿದ್ದೀರಾ? ಕಪ್ಪು ಕಸ್ತೂರಿ ಇದ್ದಂಗೆ ಬಿಳುಪು ಡೊಂಕ್ ಮುಸ್ತು ಅಂತ ಜರಿಬೇಡ ಅಂತ ಬೈತಾ ಇದ್ದೆ. ಅಷ್ಟ್ರಲ್ಲಿ ನೀನು ಬಂದೆ. ಸಾಹೇಬ್ರೆಲ್ಲೋ ಟಾಕುಟಿಕಾಗಿ ಹೊರಟಿರಂಗಿದೆ. AC ರೂಮು 10,000 ರೂಪೀಸ್ ಸಂಬಳ. ನಿನ್ ಜನ್ಮಕ್ ಬೆಂಕಿ ಹಾಕ. ನನ್ನ ಮನೆಗೆ ಬಂದು 5 ವರ್ಷ ಆಯ್ತು. ಅವಾಗ್ಲಿಂದ ಅದೇ ಹಾಡಿದ್ದೆ ಹಾಡೋ ಕಿಸ್ಬಾಯಿ ದಾಸ ಅಂತ ಕ್ಯಾಸೆಟ್ ಬದಲಾಯಿಸಯ್ಯ. ನಿನ್ಗಾದ್ರೂ ಬುದ್ಧಿ ಬೇಡವೇನಮ್ಮ? ಕ್ಯಾಕಸ್ ಮಕ್ಳು ತುಂಬಾ ಊಗುದು 4 ಕಾಸು ಸಂಪಾದನೆ ಮಾಡ್ಕೊಂಬ ಅಂತ ಕಳ್ಸು. ಇವಾಗೇನೋ ಪರವಾಗಿಲ್ಲ, 4 ಮಕ್ಳಾದ್ಮೇಲೆ ಏನ್ ಮಾಡ್ತೀರಾ? ದಯವಿಟ್ಟು ಬಾಡಿಗೆ ಕೊಟ್ಬಿಡಮ್ಮ. ನೋಡಿ ಅಣ್ಣ, ನನ್ ಡಾರ್ಲಿಂಗ್ ಹಂಗೆ ಇರ್ಲಣ್ಣ. ಹೌದಾ? ಸಾರ್ಥಕವಾಯ್ತು. ಅಪ್ಪ ಬೆಳೆದಿಗಳು ಇಲ್ಲಿ ಬಾ. ಏನಣ್ಣ? ನೀನು ಭಾರ್ಯ ರೂಪೇಶು ಶತ್ರು ಅನ್ನೋ ತತ್ವನ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ಟಿದ್ಯಾ. ಥ್ಯಾಂಕ್ ಯು ಅಣ್ಣ. ಊಳಗಳು ಸಿಗುದು ಅಂತ ಏನೇನೋ ಬೈತವನೆ. ನಮಗ್ ಬೈಲೆ ಕೆರ ತಗೊಂಡ್ ಜ್ವರ ಬರಂಗ್ ಹೊಡೆದ್ ಬಿಡ್ತೀನಿ. ಬಾಡಿಗೆ ಕೇಳಿ ನನ್ನ ಹತ್ರ. ತಾಕತ್ತೈತ ಅವಂಗೆ. ಪೋಸ್ಟ್ ಮನಿ ಆರ್ಡರ್. ಲಕ್ಷ್ಮೀ ಬಾರಮ್ಮ. ತಿಪ್ಪೆ ಗುರುಗೆ ತಿರುಮಂತ್ರನ ಕೊಟ್ಟೆ ಅಂದ್ರೆ ಪಂಗ್ಲಿಸ್ಕೊಂಡ್ಬಿಡ್ಬೇಕು. ಪೋಸ್ಟ್ ಅಂದ್ರೆ ಚಕ್ಕರು, ಮನಿ ಆರ್ಡರ್ ಅಂದ್ರೆ ಹಾಜರ. ನನ್ನ ಮಕ್ಳ ತಗ ಜಾಡ್ಸ್ ಗೇರ್ ಬಾಕ್ಸ್ ಕೊಟ್ಟೆ ಅಂದ್ರೆ ಹೊಂಟೋಗಿರ್ಬೇಕು. ಇದೇನಪ್ಪ ನೋಡಿ, ನನ್ ಮಕ್ಳು ನನ್ ಕಾಲು ಹಿಡ್ಕೊಂಡಿದ್ರಾ? ಅಡ, ನಿನ್ ಕಾಲು ನಮ್ ತಲೆ ಮೇಲೆ ಬರೋದಕ್ಕಿಂತ ಮುಂಚೆ ನಾವೇ ನಿಮ್ ಕಾಲಿಗೆ ಬಿದ್ಬಿಟ್ಟಿದ್ವಿ. ನಿಮ್ ಪಾದಾನು ಒಂದೇ, ಆನೆ ಪಾದಾನು ಒಂದೇ. ತಮ್ಮ ಮಾತನ್ನು ಕೇಳಿ ಪಾಲನ್ನು ಪೀರಿದಂತಹ ಆನಂದವಾದರೂ 9ನೇ ತಾರೀಕಿಗೆ ಸರಿಯಾಗಿ ಬಾಡಿಗೆ ಕೊಡ್ಲಿಲ್ಲ ಅಂತ ವಿಷ ಕುಡ್ದಷ್ಟೇ ಬೇಜಾರಾಗಿದೆ. ಬಾಡಿಗೆ ಯಾವಾಗ ಕೊಡ್ತಿರೋ ನನ್ನ ಮಕ್ಕಳ? ನಾಳೆ ಸಾಯಂಕಾಲ 6:15 ಕೊಟ್ಬಿಡ್ತೀನಿ. ಹೌದಾ? ಮಾತ್ ಕೊಟ್ಟು ಮೀರಿದ್ರೆ ನಿಮ್ಮಿಬ್ಬರು ನನ್ನ ಮಕ್ಕಳ ವೈಕುಂಠ ಕಳಿಸ್ಬಿಡ್ತೀನಿ. ಟ್ರೈನ್ ಅಲ್ಲ, ಅಲ್ಲ 4 ಡ್ರೈವರ್ಸ್ 1 ಪ್ಯಾಸೆಂಜರ್ಸ್ ಅಂದ್ರೆ 4 ಜನ ಹೊತ್ಕೊಂಡು ಹೋಗೋ ಚಟ್ಟದ ಮೇಲೆ. ನನ್ನ ಮಕ್ಕಳ ನಾನ್ ಯಾರು ಗೊತ್ತಾ? ಗೊತ್ತು. ನಾನಿನ್ನು ಬರಲೇ ಬರ್ಬೇಡಿ. ಬೆದಕ್ ಬಂದು ನಾಯಿ ಕುಗ್ದಾಗ ಕೂಗ್ತೀರಾ? ನಗು ನಗುತ್ತಾ ನಲಿ ನಲಿ ಏನೇ. ಯಾಕಣ್ಣ ಅವಳ ಬೇವರ್ಸಿಗಳ ತರ ಹೇಳ್ತಾ ಇದ್ದೀರಾ? ಬಾಡಿಗೆ ಬರ್ತೀಯಾ? ನಾನಾ ಕಾರೋ. ಓಹೋ, ಬನ್ನಿ ನಡೆಯಲೇ. ಅಪ್ಪ, ನನ್ ಬಿಟ್ಟೆ ಅಲ್ಲ, ಆಸ್ತಿ ಅಲ್ಲ ನನಗೆ ಬಿಟ್ಟೆ ಅಲ್ಲ. ಬನ್ನಿ ಚೆನ್ನಾಗಿ ಹೇಳೋರೆಲ್ಲ ಮುಂದೆ ಕುತ್ಕೊಳ್ಳಿ. ಚೆನ್ನಾಗಿ ಹೇಳ್ಬೇಕು. ಮಕ್ಕಳ್ರ, ಇದು ಆರ್ಟಿಫಿಷಿಯಲ್, ನ್ಯಾಚುರಲ್ ಆಗಲ್ರ. ಅಣ್ಣ, ಅಳೋದ್ ಹೆಂಗೆ ಅಂತ ಇಲ್ಲಿ ಕುತ್ಕೊಂಡು ಸ್ವಲ್ಪ ಅವ್ರಿಗೆ ತೋರ್ಸ್ಕೊಡೋಣ. ಒಟ್ನ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ಹಂಗ ಅಳ್ಬೇಕು. ಅಳ್ತೀನಿ, ಸ್ವಲ್ಪ ಈ ಕಡೆ ಬನ್ನಿ.
ಸಖತ್ತಾಗಲ್ತವನ ಅಡ ಹೇಳೋಣ ಹೇಳೋಣ ಸಖತ್ತಾಗಲ್ಚೆ ಕನ್ನಡ ನೀನು ತಗೊಳ್ಳೋಣ. ಇದೆಲ್ಲ ನನಗೇನಾ? ಹೂ ಕನ್ನಡ ಎಲ್ಲ ನಿಂಗೆ ತುಂಬಾ ಚೆನ್ನಾಗತ್ತಿದೆ ಕನ್ನಡ ನೀನು. ನೋಡ್ರು, ಯಾವತ್ತು ವೃತ್ತಿ ಧರ್ಮಕ್ಕೆ ಮೋಸ ಮಾಡಬಾರ್ದು. ಸತ್ತವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಚೆನ್ನಾಗ್ ಅಳಬೇಕು. ಇನ್ಮೇಲಾದ್ರೂ ಚೆನ್ನಾಗ್ ಅಳೋದನ್ನ ಕಲೀರಿ. ಬರ್ತೀನಿ. ಜಡಿ ಎಲ್ಲ ನಮ್ ರಾಮ ಹತ್ಕೊಂಡಾದ್ರೂ ಬರಲ್ಲ ಇಲ್ಲ. ಅವನ್ ಹಂಗೆ ಹೇಳ್ತಾನೆ, ಬರಲ್ಲಪ್ಪ ಅವನು. ಟ್ರಿಪ್ಪರ್ ಇಲ್ಲ ಅಂತ ಅವ್ನು ಹೇಳೋದು ಹಂಗೆ. ಬಂದ ಅನ್ಸುತ್ತೆ. ಓ, ಬಂದ ಅನ್ಸುತ್ತೆ. ನಾನು ಅದನ್ನೇ ಹೇಳಿದ್ದು. ಗುರುಗಳೇ, ಇದೇ ನಮ್ ಡ್ರಿಂಕಿಂಗ್ ಆ್ಯಂಡ್ ಪ್ಯಾಲೇಸ್. ಸೂಪರ್ ಇದೆ ಇವನು ನಮ್ ಹುಡುಗ ತಿಪ್ಪೆ. ತಿಪ್ಪೆ BCC ಅಲ್ಲ, ಕಸ ಗುಡ್ಸೋ ಮನೆ ಮನೆ. ಇವನು ಜಡಿ. ಆ ಜಡಿ ಅಲ್ಲ, ಈ ಜಡಿ. ಎಲ್ಲಿಗಪ್ಪ? ನಂಚ್ಕೊಳಕ್ ಏನಾದ್ರು ತಗೊಂಬಪ್ಪ. ತರ್ತೀನಪ್ಪ. ಹೋಗಪ್ಪ. ತರ್ತೀನಂದ್ರು ಬೈತಾನಪ್ಪ. ಗುರು, ಅಲ್ಸಿರು ಹಚ್ಕೊಳ್ಳ. ಅಲ್ಲ, ಬ್ಯಾಲೆನ್ಸ್ ತಪ್ಪೋಯ್ತದೆ. ಇದೇನಪ್ಪ ಈಗಲೇ ಬ್ಯಾಲೆನ್ಸ್ ತಪ್ಪಾಯ್ತು? ಬರುವಾಗ್ಲೇ ಔಟ್ ಆಫ್ ಬ್ಯಾಲೆನ್ಸ್. ಸಿಡೌನ್. ಸರ್, ಈ ಕೋಟ್ ಇಲ್ಲಿ ತಗೊಂಡ್ರಿ ಬರ್ಮಾ ಬಜಾರ. ಕೊಡಿ ಗುರುಗಳೇ. ಇವತ್ತಿನ ಸೇವಾ ಕರ್ತರು ನಮ್ ಗುರುಗಳಾದ ಪ್ಯಾಕೆಟ್ ರಾಜ ಅವರು. ಅಲ್ಲ ಸರ್, ನಿಮ್ಗೆ ಪ್ಯಾಕೆಟ್ ರಾಜ ಅಂತ ಹೆಂಗ್ ಟೈಟ್ಲ್ ಬಂತು? ನನಗ ನಾನು ಎಷ್ಟೇ ಪ್ಯಾಕೆಟ್ ಹೊಡೆದ್ರು ಸ್ಟಡಿಯಾಗಿ ಇರ್ತೀನಿ. ಅದಕ್ಕೆ ನನಗೆ ಕಂಪ್ನಿಯವರು ಪ್ಯಾಕೆಟ್ ರಾಜ ಅಂತ ಟೈಟ್ಲ್ ಕೊಟ್ಟವ್ರೆ. ಹೇಳ್ದೆ. ಅಯ್ಯ ರಾಮ. ಗುರುಗಳೇ, ಈಗೊಂದ್ ಕೆಲಸ ಮಾಡೋಣ. ಅದೇನಂದ್ರೆ, ಇದೇನ್ ಕ್ಯಾಪೆ ಬರ್ತಾ ಇಲ್ಲ. ನಾವಿಬ್ರೆ ಅವ್ನ್ ಕುಡಿಯಲ್ಲ. ಯಾರು ಕುಡಿಯಲ್ಲ? ನೀನು. ಇದು ನನ್ ತಾನೆ ಗ್ಲಾಸ್. ಟೈಟ್ ಆಗ್ಬಿಟ್ಟು ನಮ್ ರಾಶಿ ಪ್ರವೇಶ ಮಾಡಲ್ಲ ತಾನೆ? ಇದ್ರು ಇರ್ಬೋದು, ಆದ್ರೂ ಆಗ್ಬೋದು. ಇರಲೈ. ಬೌರಿಂಗ್ ಆಸ್ಪತ್ರೆಯಲ್ಲಿ ಒಂದು ಮಹಿಳೆಗೆ 9 ಹೆಣ್ಣು ಮಕ್ಕಳ ಜನನ. ಆಹಾ, ಭಾರತದ ಜನಸಂಖ್ಯೆ 100 ಕೋಟಿ. ಪ್ರಧಾನಿ ಛೇ, ನಮ್ ಭಾರತದ ಭವಿಷ್ಯನೇ ಎಷ್ಟು. ನಮ್ ಭವಿಷ್ಯ ನೋಡೋಣ. ಸ್ತ್ರೀ ಸೌಖ್ಯ. ಅಯ್ಯ, 16, 18, 28. ಆಹಾ, ಸೂಪರ್. ನಾನ್ ಬೇವರ್ಸಿ ಅಂತ ನಿಮ್ಗೂ ಗೊತ್ತಾಗ್ಬಿಡ್ತಾ? ವೆರಿ ಗುಡ್, ಥ್ಯಾಂಕ್ ಯು, ನೈಸ್ ಟೈಟ್ಲ. ಹೆಣ್ಣು ಮಕ್ಳು ಏನೇ ಬೈದ್ರು ಅವ್ರ ಹತ್ರ ನಾವ್ ಏನಾದ್ರು ತಗೊಳ್ಳೇಬೇಕು. ಪ್ರೆಸೆಂಟೇಶನ್ ರೆಡಿಯಾಗೇ ಇದೆ. ಥ್ಯಾಂಕ್ ಯು. ದಿಸ್ ಇಸ್ ಬಾಟಾ ಕರೋನಾ ಸೆಂಟರ್ ಬಜಾರ್, ಬಂಬು ಬಜಾರ್. ಏನು ಇದು ಕೈಯಲ್ಲಿ ಚಪ್ಪಲಿ? ಏನಿಲ್ಲ ಅಕ್ಕ, ಒಂದು ಕಾಗೆ ತೊಂದ್ರೆ ಕೊಡ್ತಾ ಇದೆ. ಸರಿ, ಬೇಗ ಹೋಗಿ ರೆಡಿ ಆಗು, ಕೆಲ್ಸಕ್ಕೆ ಟೈಮ್ ಆಗುತ್ತೆ. ಅಪ್ಪ ತಪ್ಪಿಸ್ಕೊಂಡ್ವಿ. ಪ್ರೀತ್ಸೆ ಪ್ರೀತ್ಸೆ. ಓಹೋ, ಕಾಗೆ ಅಲ್ಲ, ಕಾಡ್ ಪಾಪ. ನನ್ ಮಗ ಜಡಿ ಮಕ್ಕ ನೋಡಿದ್ದಕ್ಕೆ ಕರಾ ಫಿಗರ್ಗಳೆಲ್ಲ ಭಯಂಗ ಆಗೋಯ್ತಲ್ಲಪ್ಪ. ಫುಲ್ ಬಾಟ್ಲ್ ಮೇಲೆ ಕುಡಿಬೇಡ, ಸೆಕೆಂಡ್ ಜಾಸ್ತಿ ಬರ್ತವೆ. ಏನೋ ಇಷ್ಟು ಬೇಗ ಹೊರಟ್ಬಿಟ್ಟ? ರಾತ್ರಿ ನೀವು ನನ್ನ ನೋಡಿ ಗಾಬರಿ ಆಗಿರ್ಬೇಕಲ್ಲ? ಇಲ್ಲ ಇಲ್ಲ, ಹೌದೌದು. ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದು ಅತಿಯಾಗಿ ಕುಡಿಯೋರು ಹೇಗಿರ್ತಾರೆ ಅಂತ ಜಸ್ಟ್ ಆಕ್ಟ್ ಮಾಡಿ ತೋರಿಸ್ದೆ. ಯಾವತ್ತು ಲಿಮಿಟ್ ಆಗಿರ್ಬೇಕು. ಶಿಷ್ಯ ಹೇಳೋ. ನಮ್ ಗುರುಗಳು ಎಲ್ಲಾ ಶಿಷ್ಯಂದ್ರಿಗೂ ಇದೆಲ್ಲ ಆಶೀರ್ವಾದ ಮಾಡೋದು. ನಿಮ್ ಗುರುಗಳು ಸ್ಟೇಜ್ ಆರ್ಟಿಸ್ಟ್? ಇಲ್ಲ, ಸ್ಟ್ರೀಟ್ ಆರ್ಟಿಸ್ಟ್. ಹೋಗೋಣ. ಹೋಗೋಣ. ಇವನ ನೋಡಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಪೋಚವನ. ಸೂರಿ, ಕೋಟು ಕೋಟು ಕೋಟ್ರಾಮನ್ ಕೋಟು ಹೋಗ್ಬಿಟ್ನಲ್ಲಯ್ಯ. ಹೋಗ್ಬಿಟ್ನಾ? ಹೋಗ್ಲಿ ಬಿಡು, ಕೋಟ್ ಚೆನ್ನಾಗಿದೆ. ಸಂಡೆ ಬಜಾರ್ಗೆ ಹಾಕಿದ್ರೆ ಮಂಡೇ ಕೋಚ್ಕೋಬಹುದು. ಅಣ್ಣವ್ರ ಲಾಟ್ರಿ ಟಿಕೆಟ್ ಏನಾರು ಇರ್ತಾರ? ಏನು ಸಿಕ್ಕಲ್ಲ. ಏನಿದೆ ಇದು ಒತ್ತಿದ್ದಕ್ಕೆ ಅಣ್ಣವ್ರ ರಾತ್ರಿ ಬಿದ್ದಿದ್ದು. ಕರೆಕ್ಟ್. ಇದೆರಡನ್ನ ನಾನು ಹಾಕೊಂಡ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಜಾಸ್ತಿ ಹಿಡ್ಕೊಂಡು ನಾನು ಒಳಗ್ ಹೋದ್ರೆ ತಾನೇ ಒದಿಯೋದು, ನಾನು ಹೋಗೋದೇ ಇಲ್ಲ. ಹೂವಾ ರೋಜಾ ಹೂವಾ
ಹೂವ ನನ್ನ ದಿವ. ಯಾಕೆ ಯಾಕೆ ಮಾವ ನೋವ ಒಳಗೆ ನೋವ. ಏಸು ವರ್ಷ ಆಯ್ತು ಏಳೆ ನನ್ನ ಬಂಗಾರಿ ನಮ್ಮೂರ ಶೃಂಗಾರಿ. ಜಾಡ್ಸಿ ಮದ್ಯ ವಯಸ್ಸು ಆಯ್ತು ನನ್ನ ಸರ್ದಾರ ಆಕು ಚಪ್ಲಿಗ್ ದಾರ. ಗಾಳಿಯೋ ಗಾಳಿಯೋ ಆಹ ಪ್ರೇಮ ಗಾಳಿಯೋ. ಡಾರ್ಲಿಂಗ್ ಡಾರ್ಲಿಂಗ್, ಈ ಡ್ರೆಸ್ ಅಲ್ಲಿ ಹೇಗ್ ಕಾಣ್ತೀರಿ ಗೊತ್ತಾ? ಒಳ್ಳೆ ಹೀರೋ ತರ. ನಾನ್ ಹೀರೋನಾ? ಥು, ನಮ್ ಕನಸ್ನೆಲ್ಲ ಹಾಳ್ ಮಾಡ್ಬಿಟ್ಟ. ಸಂತೋಷ ಆಹಾ ಓಹೋ ಸಂಗೀತ ಆಹಾ. ಡಾರ್ಲಿಂಗ್, ಕಾಸು? ಡೋಂಟ್ ವರಿ ಡಾರ್ಲಿಂಗ್, ನಾನ್ ಕೊಡ್ತೀನಿ. ನೋಡಿ, ಈ ಪ್ಯಾಕೆಟ್ ಸರಾಯಿ, ವಿಸ್ಕಿ, ರಮ್ಮು ಯಾವುದು ಕುಡಿಬಾರ್ದು. ಇದೆಲ್ಲ ಹೆಲ್ತ್ ಒಳ್ಳೇದಲ್ಲ. ಒಳ್ಳೆ ಡ್ರಿಂಕ್ಸೇ ಕುಡಿಬೇಕು. ಡಾರ್ಲಿಂಗ್, ಇವತ್ ಕರೆಕ್ಟಾಗಿ 9 ಗಂಟೆಗೆ ಬಂದ್ಬಿಡಿ. ಡೋಂಟ್ ಮಿಸ್ ಡಾರ್ಲಿಂಗ್. ನಿಮಗಾಗಿ ಬಿರಿಯಾನಿ ಮಾಡಿರ್ತೀನಿ. ಡೋಂಟ್ ಮಿಸ್. ಇಂಗ್ಲಿಷ್ ಬೇರೆ ಕೇಳು. ಬಾಯ್ ಡಾರ್ಲಿಂಗ್, see you then. See you. ಬಾಯ್. ನೀವ್ ಇಲ್ದಿದ್ರೆ ಏನೋ ಒಂಥರ ಆಗುತ್ತೆ. ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ ಸದಾ. ಗೋವಿಂದು, ಏನಣ್ಣ? ನಿಂಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಹೇಳ್ತೀನಿ. 3 ಇಲಿಗಳು ಹಿಂಗ್ ಹೋಗುತ್ತವೆ, ಹೋಯ್ತವೆ, ಮತ್ತೆ ವಾಪಸ್ ಬಂದ್ಬಿಡ್ತವೆ. ಯಾಕೆ? ಮುಂದೆ ಹಳ್ಳ ಇರ್ತದೆ, ವಾಪಸ್ ಬರ್ತವೆ. ಅಲ್ಲ. ಬೆಕ್ಕಾಟ ಬರ್ತದೆ, ವಾಪಸ್ ಬರ್ತವೆ. ಅಲ್ಲ. ಹಂಗಾರ ಮಳೆ ಬರ್ತದೆ, ವಾಪಸ್ ಬರ್ತವೆ. ಅಲ್ಲ. ಮತ್ ಯಾಕೆ? ದಡ್ಡ ಕಣೆಯ ನೀನು, ಶತ ಮೂರ್ಖ ಕಣೆಯ ನೀನು. ಅವುಗಳು ಇಷ್ಟ ಕಣೆಯ, ಹೋಗ್ತವೆ, ಇಷ್ಟ ಬಂದಾಗ ವಾಪಸ್ ಬರ್ತವೆ. ಒಂದ್ ಟೈಮ್ ಸೆನ್ಸ್ ಇಲ್ಲ, ಒಂದ್ ಮರ್ಯಾದೆ ಇಲ್ಲ, ನಮಗೊಂದು ಬೆಲೆನೇ ಇಲ್ವೇ? ಅಲ್ಲ ಗುರು, ನಮ್ ಏಜ್ ಏನು, ನಮ್ ಬಾಡಿ ಏನು, ನಿನ್ ಬಾಡಿ ನಮ್ ತೂಕ ಏನು, ನಮ್ ನೋವು ಏನು ಅಂತ ಒಬ್ರು ಅರ್ಥ ಮಾಡ್ಕೊಳ್ಳೋದಿಲ್ವೇ? ಅಲ್ಲ, ಪೊಲೀಸ್ ಸ್ಟೇಷನ್. ಗುರು, ಯಾಕೋ ನಮ್ ಟೈಮೇ ಖರಾಬ್ ಆಗೈತಿ. ಒಂದ್ ಕೆಲಸ ಮಾಡಿ, ಏನು? ಲೆಫ್ಟ್ ಅಲ್ಲಿ ಇರೋದು ನಿನ್ಗೆ, ರೈಟ್ ಅಲ್ಲಿ ಇರೋದು ನನಗೆ. ಅವೆಲ್ಲ ಬೇಡ ಗುರು, ಟಾಸ್ ಹಾಕ್ಬಿಡೋಣ. ರಾಜ ಬಿದ್ರೆ ಕಡ್ಡಿ ಮೀನ್ ನಿಂಗೆ, ರಾಣಿ ಬಿದ್ರೆ ಡುಮ್ಮಿ ನಂಗೆ. ಓಕೆ. ಸುಂದ್ರ ಸುಂದ್ರ, ಯಾಕೆ ಹೊಳ್ತಾ ಇದೀಯಾ? ಸಾಯೋದಕ್ ಮುಂಚೆ ಈ ಪ್ರಪಂಚನ ಒಂದ್ಸಲ ನೋಡ್ಬಿಟ್ಟು ಸಾಯೋಣ ಅಂತ. ಅದಕ್ಕೆ ಪ್ರಪಂಚ ನೋಡ್ತಾ ಅಳ್ತಾ ಇದೀಯಾ? ಇಲ್ಲ, ಅಳ್ತಾ ನೋಡ್ತಾ ಇದ್ದೀರಿ. ಈ ಪ್ರಪಂಚ ಕೆಲವರಿಗೆ ಸಂತೋಷ ಕೊಡುತ್ತೆ, ನಮ್ಮಂತವ್ರಿಗೆ ದುಃಖ ಕೊಡುತ್ತೆ ಅಣ್ಣ, ದುಃಖ ಏಯ್, ಕೊಡುತ್ತೆ. ಸಮಾಧಾನ ಮಾಡ್ಕೊಳ್ಳೋ. ಇಷ್ಟಕ್ಕೂ ನಿನ್ಗೆ ಬಂಗಾರದಂತ ಹೆಂಡತಿ ಇದ್ದಾಳೆ, ಕುಡಿಯೋಕೆ ಹೊಟ್ಟೆ ತುಂಬಾ ಹೆಂಡ ಕುಡಿಸ್ತಾಳೆ. ಏಯ್ ಏಯ್, ಏನಾಯ್ತು ಅಣ್ಣ? ಹೆಂಡದ ಚಟಕ್ ಬಿದ್ದು ಅಮಾವಾಸ್ಯೆ ದೇವನ್ನ ಬೆನ್ನಿ ಕಟ್ಕೊಂಡಿದ್ದೀನಣ್ಣ. ನನ್ ಕಷ್ಟ ಯಾರಿಗೆ ಹೇಳಿ? ಏನೇನೋ ಕಷ್ಟ ಪಡ್ತೀನಿ, 5 ಪೈಸೆ ಸಂಪಾದನೆ ಇಲ್ಲ. ಸಾಯಂಕಾಲ ಆಯ್ತು ಅಂದ್ರೆ ಕುಡಿಲೇಬೇಕು. ನನ್ ಹೆಂಡತಿ ಕುಡಿಯೋಕ್ ಹಣ ಕೊಟ್ಟು ಕೆಲವು ಕಂಡೀಷನ್ಗಳನ್ನ ಹಾಕ್ತಾಳೆ. ಏನಂತ? ರಾತ್ರಿ ಹೊತ್ತು ತಪ್ಕೊಂಡು ಮಲಗಿರ್ಬೇಕು. ನಾನು ಅಮಾವಾಸ್ಯೆನ ತಪ್ಕೊಂಡು ಬೆಳದಿಂಗಳ ಕನಸು ಕಾಣ್ತಾ ಇದ್ದೀನಿ. ನಾನು ಹೆಂಡು ಕಂಡ್ಕೊಂಡು ನನ್ನ ಹೆಂಡತಿನ ಕಳ್ಕೊಂಡ್ಬಿಟ್ಟಿದ್ದೆ. ಇವತ್ತಿಂದ ಕುಡಿಯೋದನ್ನ ಬಿಟ್ಟು ನಾನು ಹೆಂಡತಿ ಜೊತೆ ಫಸ್ಟ್ ನೈಟ್ ಮಾಡೋಣ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ಆದ್ರೆ ನಿನ್ನನ್ನು ನೋಡಿದ್ರೆ ಏನು ಬೇಡ ಅನಿಸ್ತಾ ಇದೆ. ಹೆಂಡ ಹೆಂಡಿರಲ್ಲಿ ಭೇದವಿಲ್ಲ ತಮ್ಮ, ಇಬ್ಬರೂ ಗಂಡಾಂತರ ಗಂಡು ಕುಲಕ್ಕೆ. ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯ್ತಪ್ಪ. ಏನೋ ನನ್ ಕೈಲಾದ ಸಹಾಯ ಮಾಡ್ದೆ. ಇಲ್ದಿದ್ರೆ ಈ ಕಾಣದ ಬೆಂಗಳೂರಿನ ನಮ್ಗೆ ಯಾರು ಸಹಾಯ ಮಾಡ್ತಿದ್ರು ಹೇಳು? ಯಾಕೆ ನಾನಿಲ್ವಾ? ಇವ್ರಿಲ್ವಾ? ಏನಂದೆ? ತುಂಬಾ ದೊಡ್ಡ ಮಾತು ಅಂದೆ. ಸೂರಿ, ನಾವ್ ಹೊಡ್ತೀವಪ್ಪ. ಮುಂದಿನ ಸಲ ಊರಿಗೆ ಬರ್ಬೇಕಾದ್ರೆ ಇವ್ರಿಬ್ರು ಕರ್ಕೊಂಡ್ ಬಂದ್ಬಿಡು. ನಾವ್ ಬಂದೇ ಬರ್ತೀವಿ. ಹೊಡೋಣವೇ? ಒಬ್ಬನೇ. ನಿಮ್ ಸರಿ ಬಾಮ. ಬಾಯ್ 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 ಅಂಕಲ್. ನಾನ ಇವ್ರ ಇಬ್ಬರಿಗೂ ಕೀತಿದ್ರ ನನ್ನ ಮಗನೇ. ನಿನ್ ಜೊತೆಲಿ ಇದ್ದಾಗೆಲ್ಲ ಎಲ್ರು ಹಿಂಗೆ ಹೇಳ್ತಾರೆ. ದಿಸ್ ಇಸ್ ಮೈ ಸ್ಪೆಷಾಲಿಟಿ. ಉಗಿ ಮಕ್ಕ ಅಂಕಲ್. ಅಯ್ಯ
ಯಾಕಂಕಲ್ ಡಲ್ ಆಗಿದ್ದೀರಾ? ಅದು ಇವತ್ತಿನ ಭವಿಷ್ಯದಲ್ಲಿ ಸ್ತ್ರೀಯರಿಂದ ಕಂಟಕ ಅಂತಿದೆ, ಅದಕ್ಕೆ. ನಾವ್ ಪರಿಹಾರ ಹೇಳ್ಬೋದಾ? ಓ, ಕೊಳ್ಳಗಾಲದ ಸಂಬಂಧಿಕರ ಮಾಟ ಮಂತ್ರ ಎಲ್ಲ ಬರುತ್ತೇನೋ? ಕಣ್ಣಲ್ಲಿ ಮಂತ್ರಿಸಿದ್ರೆ ಕಾಲಿಗೆ ಬೀಳ್ತಾರೆ, ಕಾಲಲ್ಲಿ ಮಂತ್ರಿಸಿದ್ರೆ ಜಾಗನೇ ಖಾಲಿ ಮಾಡ್ತಾರೆ. ನಾವು ಒಂದು ಸಲ ಮಂತ್ರಿಸಿದ್ರೆ ಏನಾಗುತ್ತೆ? ನಿಮ್ಮ ಶೇಪೇ ಚೇಂಜ್ ಆಗೋಗುತ್ತೆ. ಅಂದ್ರೆ ಆಂಬುಲೆನ್ಸ್. ಅದಾ ಬೇವರ್ಸಿ. ಗೋವಿಂದು, ಸರ್ಕಾರದವ್ರು ಹೇಳ್ತಾರೆ ಸ್ವಂತ ಉದ್ಯೋಗ ಮಾಡಿ ತಮ್ಮ ಕಾಲ್ ಮೇಲೆ ನಿಲ್ಲಿ ಅಂತ. ಹೌದು. ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ, ಕೂತ್ಕೊಳಕ್ಕೂ ಆಗ್ತಿಲ್ಲ, ಮಲಗಕ್ಕೂ ಆಗ್ತಿಲ್ಲ. ಯಾಕೆ? ಮಲಗಿದ್ರೆ ಮನೆ ಓನರ್ ಬಂದು ಗುಮ್ತನಲ್ಲಿ ಹಾಕೊಂಡು. ಅಯ್ಯೋ, ಅದೇ ಕೇಸ್ ಗುರು ನಮ್ಮ ಮನೇಲೂ. ನೋಡು, ಬೆಳಗ್ಗೆಯಿಂದ ಒಬ್ಬ ಗಿರಾಕಿ ಇಲ್ಲ. ಏನ್ ಮಾಡೋದು ಹಿಂಗಾದ್ರೆ? ಎಲ್ಲಿ ಬರ್ತಾರೆ? ಪೆಟ್ರೋಲ್ ಬೆಲೆ ನೋಡಿದ್ರೆ ಅಲ್ಲಿದೆ. ಒಂದ್ ಮೆಟಾಡೋರ್ ತಗೋ, ಬಿಸ್ನೆಸ್ ಆಗಲ್ಲ. ಕಾರ್ ತಗೋ, ಬಿಸ್ನೆಸ್ ಆಗಲ್ಲ. ಒಂದ್ ಅಂಗಡಿ ಹಾಕು, ಅದ್ರಲ್ಲೂ ಕಾಂಪಿಟೇಷನ್. ಎಲ್ಲಿ ನೋಡಿದ್ರು ಬರೀ ಕಾಂಪಿಟೇಷನ್. ನನ್ನ ಮಗಳು ಮದ್ವೆ ಮಾಡ್ಬೇಕು ಅಂತಿದ್ದೀನಿ, ಏನಾದ್ರೂ ಸಹಾಯ ಮಾಡಿ. ಅಲ್ಲಮ್ಮ, ಹೋದ್ಸಲ ನೀನೇ ಬಂದ್ ಕೇಳಿ ದುಡ್ಡಿಸ್ಕೊಂಡು ಹೋದಲ್ಲಮ್ಮ. ಅದು ನಾನಲ್ಲ. ಓ, ಬೇರೆಯವ್ರಾ? ಸರಿ, ಒಂದ್ ಕೆಲ್ಸ ಮಾಡಮ್ಮ, ನಿನ್ ಮಗಳನ್ನ ಕರ್ಕೊಂಬ, ನಾನೇ ಮದ್ವೆ ಆಗ್ಬಿಡ್ತೀನಿ. ಓ, ಅದು ಪ್ರಾಬ್ಲಮ್ ನಿಂದು. ಪರವಾಗಿಲ್ಲ, ನನಗೆ ನೀನಾದ್ರೂ ನಡೀತದೆ. ಕಟ್ಬಿಡ. ಏನಯ್ಯ, ದುಡ್ಡು ಮಾಡಕ್ಕೂ ಇದನ್ನ ಹಿಡ್ಕೊಂಡ್ ಬರ್ತಾರೆ. ಇದಕ್ಕೆ ಕಾಂಪಿಟೇಷನ್ ಇಲ್ಲ? ಇದಕ್ಕೆಲ್ಲ ಇಲ್ಲ, ಸಿಗಲ್ಲ. ಗೋವಿಂದು, ಇದ್ ಹೆಂಗೂ ನಮ್ ಕೈಗೆ ಸಿಕ್ಬಿಟ್ಟೈತೆ. ಯಾರಿಗೂ ಹೇಳಲ್ಲ. ಗುಟ್ಟಾಗೋಗಿ ಆರ್ಯ ಸಮಾಜದಲ್ಲಿ ನಾ ಇಬ್ರು ಮದುವೆ ಆಗ್ಬಿಡೋಣ. ಏನ್ ಗೊರಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳಯ್ಯ. ಯಾಕ್ ಡಾರ್ಲಿಂಗ್, ತುಂಬಾ ಫೀಲಿಂಗ್ ಅಲ್ಲಿದ್ದೀರಾ? ನನಗೆ ಕತ್ಲು ಅಂದ್ರೆ ಯಾಕೋ ತುಂಬಾ ಫೀಲ್ ಆಗುತ್ತೆ. KEB-ನವರು ದಿನ ರಾತ್ರಿ ಕರೆಂಟ್ ತೆಗಿಬಾರ್ದ ಅನ್ಸುತ್ತೆ. ಯಾಕೆ? ಕತ್ತಲು ಅಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಯಾಕೆ? ಅದನ್ನ ಹೇಳೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ಬೇಗ ಬನ್ನಿ ಡಾರ್ಲಿಂಗ್, ಟೈಮ್ ಆಯ್ತು. ರೀ, ನಾನಿವತ್ತು ನಿಮ್ ಕಣ್ಣಿಗೆ ಹೇಗ್ ಕಾಣಿಸ್ತೀನಿ? ಅಯ್ಯೋ, ಅಮಾವಾಸ್ಯೆ ದೇವು ತರ ಕಾಣಿಸ್ತೀಯ. ಏನಿಲ್ಲ, ಇವತ್ತು ಯಾವ ವಾರ? ಇವತ್ತು ಭಾನುವಾರ. ಯಾಕೆ? ಭಾನುವಾರನ? ಜೂಲಿಯಾಯ ನಮಃ, ಶ್ರೀದೇವಯಾಯ ನಮಃ, ಮಾಧುರ್ಯಾಯ ನಮಃ, ಸುಸ್ಮಿತಾಯ ನಮಃ, ಪ್ರೀತಿಚಿಂತಾಯ ನಮಃ, ಕಾಜಲಾಯ ನಮಃ, ಐಶ್ವರ್ಯರಯ್ಯಾಯ ನಮಃ. ಜೈ ಶ್ರೀರಾಮ್. ಏನಿವತ್ತು ನಮ್ ರಾಮ್ ಅವ್ರಿಗೆ ಡ್ಯೂಟಿ ಇಲ್ವಾ? ಅಯ್ಯೋ, ಡ್ಯೂಟಿ ಇಲ್ಲ ಅಂದ್ರೆ ಮಲಗ್ಲಿ ಬಿಡು, ಯಾಕೆ ಬಸ್ತೀಯ? ನೀನ್ ಹೋಗಿ KDT ಮಾಡು. KDT-ನಾ? ಲೋ ಕಣ್ಣನ್ ದೇವನ್. ಓ, ಛಾಯ. ಎಸ್. ಲೋ ಜಡಿ, ಏನೋ ಜನ ಡಬ್ಬಾ ಕಾರ್ ಕಾಣ್ತಾ ಇಲ್ಲ, ರಿಪೇರ್ ಬಿಟ್ಬಿಟ್ನಾ? ಏಯ್, ಡಬ್ಬಾ ಕಾರ್ ಅನ್ಬೇಡ ಕಣೋ. ಆ ಡಬ್ಬಾ ಕಾರ್ನಿಂದಲೇ ಈ ನಮ್ ಡಬ್ಬಾ ತುಂಬ್ತಾ ಇರೋ, ತಿಳಿತಾ? ಈ ಡಬ್ಬಾ ಸೆಂಟಿಮೆಂಟ್ ಬಿಟ್ಟು ಸ್ವಲ್ಪ ಟೀ ತಗೊಂಬನ್ನಿ. ಓ, ಛಾಯ, ನಡಿ. ಬಿಸಿ ಬಿಸಿ ಛಾಯ. ಇನ್ನೊಂದು ಇದನ್ನ. ವಾಟ್ ಇಸ್ ದಿಸ್? ಹೌದಲ್ವಾ? ಹಲೋ ಮಿಸ್ಟರ್ ರಮೇಶ್. ಹಲೋ, ಏನೇ ಫುಲ್ ಹಾಕ್ಬಿಟ್ಟಂಗವನೆ? ಫುಲ್ ಹಾಕಿದ್ರೆ ನಾಳೆನೇ ಹೇಳು. ಮಿಸ್ಟರ್ ರಮೇಶ್, ಮಕ 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 ರೀನಾ, ಪಕ 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 ರೀನಾ, ಅಯ್ಯೋ ಎದಳಣ್ಣ. ರ್ಯಾಂಬೋ ಅಲ್ಲ, ಇದ್ಯಾವ್ದೋ ಫೈಟರ್ ಶೆಟ್ಟಿ ಇರ್ಬೇಕು. ಅಲ್ಲಿಗೆ ನಮ್ ರ್ಯಾಂಬೋ ಕೆಲ್ಸಕ್ಕೆ ಹೋಗಿದ್ದಾನೆ. ಇದ್ಯಾವ್ದೇ ವೇಸ್ಟ್ ಗೆಸ್ಟ್. ತಿಪ್ಪೇಸಿ, ವೇಸ್ಟ್ ಗೆಸ್ಟ್ ಗೆಟ್ಟಿ. ತಾವು ಸ್ವಲ್ಪ ಟೀ ಮುಗಿಸ್ತೀರಾ? ಎದ್ದೋಗಿ, ಕೆಲ್ಸ ಇದೆ. ಏ ತಿಪ್ಪಗ, ಇವನ್ ಇಲ್ಲೇ ಬಿಟ್ಬಿಟ್ರೆ ಇಲ್ಲೇ ಸೆಟ್ಲ್ ಆಗ್ಬಿಡ್ತಾನ ಕಣ ಇವನು. ಹಂಗಂತೀಯ? ಸ್ವಾಮಿಯಾರ ಎದಳ್ರಿ. ಬಾಯ್ ಸಾಬ್, ಆಪ ಉಠಿಯೇ. ಏಮಂಡಿ ಲೇ ಅಂಡಿ. ಏನೋ ಲೇಯದು? ಏನಂಗ ಏನ್ರಿಂಗ? ಏಯ್, ಬರೇ ಊಟ್ರೆ ಎಲ್ಲ ಊಟದು ಊಟಿಗೆ ಹೋಗ್ಬಿಟ್ಟವನ್ ಅನ್ಸುತ್ತೆ. ಹೌದಾ? ಯಾಕೋ? ಒಂದ್ ನಿಮಿಷ ಇರು. ಹೌದಾ?
ಹೌದಲ್ಲೋ? ಅಯ್ಯೋ ರಾಮ, ನಮ್ ರಾಮ ಇವನ್ನ ಎಲ್ಲಿಂದ ಕರ್ಕೊಂಡ್ ಬಂದ? ಅಯ್ಯೋ ಪುಂಗೂರು ಬಂದಂತ ಕಾಣುತ್ತೆ. ಯುವರಾಜರುಗಳೇ, ಅಯ್ಯೋ ಇಲ್ಲಿಗೆ ಬರ್ತಾವನಲ್ಲೋ. ಅವ್ನು ಬಂದಿದ್ದು ನೋಡಿದ್ರೆ ಭಯಂಕರ ಪ್ರಾಬ್ಲಮ್ ಆಗ್ಬಿಡುತ್ತ. ಏನೋ ಮಾಡೋದು? ಏನೋ ಮಾಡೋದು? ಏನ್ ಮಾಡೋದು? ಇನ್ನೇನ್ ಮಾಡೋದು? ಗಾಡಿ ಶಿಫ್ಟ್. ಜಡಿಯಾ ತಿಪ್ಪ, ನಮಸ್ಕಾರ. ಕಂಕ್ಲಲ್ ದೊಡ್ಡನೆ ಕೈಯಲ್ಲಿ ಶರಣಾರ್ಥಿ. ಇಷ್ಟು ದಿವಸ ಬಾಡಿಗೆ ಕೇಳಕ್ ಬಂದಾಗೆಲ್ಲ ನನ್ನ ಮಕ್ಳ ಇಲ್ಲಿ ಛತ್ರಿ ತಿರುಗಿಸಿ ನಾನು ವಾಪಸ್ ಕಳಿಸ್ಬಿಡ್ತಾ ಇದ್ರಿ. ಇವತ್ತು ಗಾರಿನ ಬತ್ತಾವನೆ. ನಿಮ್ದು ಎಲ್ಲೆಲ್ಲಿ ಕಿತ್ತೋಗೈತೋ ಅಲ್ಲಿ ನೀಟಾಗಿ ನೋರ್ಸ್ಕೊಂಡು ಗಿಲಾ ಮಾಡಿಸ್ಕೊಂಬಿಡಿ. ಹೆಣನ ಪ್ಯಾಚ್ ಮಾಡಕ್ಕಾಗಲ್ಲ, ಫುಲ್ ಮುಚ್ಚಾಕ್ಬೇಕು. ಹೆಣನ ಹೆಗ್ಣ, ಅದು ಒಳಗೆ ಹೆಗ್ಣ ಸತ್ತೋಗಿದೆ, ಅದನ್ನ ನಾವು ಮುಚ್ಕೊತೀವಿ ಬಿಡಿ. ಹೆಣ ಅಲ್ವಾ? ಹೆಗ್ಣ ಹೆಣ. ಹೆಣಕ್ಕೂ ಹೆಗ್ಣಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ನನ್ನ ಮಗನೇ. ಕರ್ನಾಟಕದಲ್ಲಿ ಇತ್ಕೊಂಡು ನ್ಯಾಯವಾಗಿ ಕನ್ನಡ ಮಾತಾಡಕ್ ಬರಲ್ಲ. ಇಂತ ನನ್ನ ಮಕ್ಕಳನ್ನೆಲ್ಲ ಜೊತೆಲಿ ಇಟ್ಕೊಂಡಿದ್ಯಲ್ಲ, ನಿನ್ನಂದ್ ಏನೋ ಪ್ರಯೋಜನ? ಕರ್ನಾಟಕ ತುಂಬಾ ಕಾನ್ವೆಂಟ್ ಓಪನ್ ಮಾಡಿದ್ರಲ್ಲ, ಆ ನನ್ನ ಮಕ್ಳು ಚಪ್ಲಿ ತಗೊಂಡು ಹೊಡಿಬೇಕು. ಓಪನ್ ಮಾಡಿದವ್ರಿಗೆ ಯಾಕೆ ಪರ್ಮಿಷನ್ ಕೊಟ್ರಲ್ಲ, ಅವ್ರಿಗೆ ಹೊಡಿಬೇಕು. ಇಬ್ಬರಿಗೂ ಸೇರ್ಸ್ ಹೊಡಿಬೇಕು. ನೋಡ್ರಪ್ಪ, ಗಾರೇನ್ ಸಿಗ್ತಾ ಇಲ್ಲ, ನಿಮ್ಗೋಸ್ಕರ ಕಷ್ಟಪಟ್ಟು ಹುಡಿಕೊಂಡು ಕರ್ಕೊಂಡ್ ಬರ್ತಾ ಇದೀನಿ. ಏನ್ ಗುಂಡಿನೇ ತೆಗಿಸ್ತಿರೋ, ಏನ್ ಹೆಗ್ಣಾನೇ ಉಳ್ತಿರೋ, ಹೆಣಾನೇ ಉಳ್ತಿರೋ ಊತಾಕ್ಸ್ಕೊಂಬಿಡಿ. ಬಾಡಿಗೆ ಏನಾದ್ರು ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂದ್ರೆ ಗೊತ್ತಲ್ಲ ನಾನು ಯಾರು. ಹುಷಾರು. ನಮಸ್ಕಾರ. ಈ ನನ್ ಮಗ ಗಾರೆ ಕೆಲಸದವ್ನು ಬಂದು ಮನೆಯೆಲ್ಲ ಹುಡ್ಕಾಡಿ ಹೆಣ ಸಿಕ್ಕಿ ರಾಧಾ ಅಂತ ಆಗಿ ನಮ್ಗೆ ಅಡ್ಕಿಸ್ಕೊಂಡ್ಬಿಟ್ರೆ, ಅದಕ್ ಮೊದ್ಲು ಮನೇನ ಸೀಲ್ ಮಾಡ್ಬಿಟ್ರೆ ಹೆಂಗೆ? ಕಾಕ ಅಂಗಡಿ, ಟೀ ಅಂಗಡಿ, ಎಲ್ಲ ಅಂಗಡಿ ಹುಡುಕಿದ್ದಾಯ್ತು. ಟಾಚಿ ಸಣ್ಣ ನೋಡೋಣ. ಎಲ್ಲೋ ರ್ಯಾಂಬೋ ಕಾಣ್ತಾನೆ ಇಲ್ಲ. ಯಾವ್ದಾದ್ರು ಲಾಂಗ್ ಟೂರ್ ಹೋಗ್ಬಿಟ್ನಾ? ಕರೆಕ್ಟ್. ಏನ್ ಮಾಡೋದು? ಬಾ ಮನೆಗೆ ಹೋಗೋಣ. ಅಯ್ಯೋ ನಾನ್ ಬರಲ್ಲಪ್ಪ. ಯಾಕೆ? ಮನೆಯಲ್ಲಿ ಬಾಡಿ ಬೇರೆ ಇದೆ. ಬಾಡಿ ಬೇರೆ ಇದೆ. ಒಂದ್ ಕೆಲಸ ಮಾಡೋಣ. ಏನು? ನಾವು ಲೇಟಾಗಿ ಹೋಗೋಣ. ಕರೆಕ್ಟು. ನಾನು ಕಷ್ಟಪಟ್ಟು ದುಡಿಯೋದು, ಈ ನನ್ನ ಮಕ್ಕಳು ಚೆನ್ನಾಗಿ ತಿನ್ಬಿಟ್ಟು ಸೆಕೆಂಡ್ ಶೋ ಪಿಕ್ಚರ್ಗೆ ಹೋಗೋದು. ಹೇಳೋರು ಕೇಳೋರು ಯಾರೆಲ್ಲ ಈ ನನ್ನ ಮಕ್ಕಳಿಗೆ ದಿನ ಇದೇ ಆಗೋಯ್ತು. ಹೊಟ್ಟೆ ಬೇರೆ ಹಸಿತಾಯ್ತು, ಏನ್ ಮಾಡಿಟ್ಟವರು. ಆ ನನ್ನ ಮಗ ಸೇಟು ಹೊಟ್ಟೆ ಹಸಿತಾ ಇದ್ರು ಊಟ ಬೇರೆ ಕೊಡ್ಸಿಲ್ಲ. ಈ ನನ್ನ ಮಕ್ಕಳಿಗೆ ಏನ್ ಮಾಡಿಟ್ಟವರು? ಅಯ್ಯೋ ಇಲ್ಲೇನಾಯ್ತೆ. ಮಕ್ಕಳು ಸಾಂಬಾರ್ಲಿ ಬಿಡ್ದಂಗೆ ಎಲ್ಲ ಕುಡ್ದಾಕ್ಬಿಟ್ಟವ್ರೆ. ಏನಪ್ಪ, ಅಯ್ಯೋ. ಏನಿದು? ರೀ ಸ್ವಾಮಿ, ರೀ ಸ್ವಾಮಿ. ಓಹೋ, ಇವನು ಆ ತಿಪ್ಪೆ ರಿಲೇಷನ್ ಇರಬೇಕು. ಚೆನ್ನಾಗಿ ಕುಡಿದು ಇಲ್ಲಿರೋದನ್ನೆಲ್ಲ ತಿಂದ್ಬಿಟ್ಟು ಚಳಿ ಅಂತ ಹೊದ್ಕೊಂಡು ಮಲ್ಕೊಂಬಿಟ್ಟವನೆ. ಈ ನನ್ನ ಮಕ್ಕಳಿಗೆ ಹೇಳೋರು ಕೇಳೋರು ಯಾರು ಇಲ್ದಂಗ ಆಗೋಯ್ತಲ್ಲ. ನನ್ನ ಮಕ್ಕಳ ನಿಮ್ಮನ್ ಸಾಕೋದು ಅಲ್ದೆ ಯಾವನವನ್ನ ಕರ್ಕೊಂಡ್ಬಂದು ಚೆನ್ನಾಗಿ ಕುಡಿಸಿ ತಿನ್ಸಿ ಮದುವೆ ಮಾಡಿಸ್ತಾ ಇದ್ದೀರಾ. ಅಡ್ಗೆ ಮನೆ ಯಾವನೋ? ಯಾವನಿಗೆ ಕೇಳ್ತಿದ್ಯಾ? ನಿಮ್ಗೆ ನಿಮ್ಮವನು ಅಂತ ನಾವು ಸುಮ್ಮನೆ ಇದ್ದೀವಿ. ಯಾವನ್ ಹೇಳ್ತಿದ್ಯಾ? ನಾನು ಈಗ ತಾನೇ ಧರ್ಮಸ್ಥಳ ಟ್ರಿಪ್ ನ ಮುಗಿಸ್ಕೊಂಡ್ ಬರ್ತಾ ಇದ್ದೀನಿ. ಧರ್ಮಸ್ಥಳ? ಸತ್ತೋಗಿರೋನು ಯಾರು? ಯಾರು ಸತ್ತೋಗಿರೋನು? ಲೋ, ಅಡಿಗೆ ಮಾಡಲಿ ನೀನು ಸತ್ತೋಗಿದ್ದಾನೆ ಕಣ. ಅಯ್ಯೋ, ಇದು ಚಿಕ್ಕ ಚೇ ಅಲ್ಲ ಕಣ, ದೊಡ್ಡ ಚೇ. ಸತ್ತೋಗ್ಬಿಟ್ಟವನ. ಎಲ್ಲ ನಿನ್ನಿಂದಾನೆ ಕಣ. ಯಾವನ ಕಚಡ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡ್ ಮನೇಲಿ ಮಲಗಿಸ್ಕೊಂತಾ ಇದೆ. ನಾವು ಬೇರೆ ನೀನ್ ಲೇಟ್ ಆಗಿ ಬರ್ತೀಯ ಅಂತ ಬಾಗಿಲು ತೆಕ್ಕೊಂಡ್ ಮಲಗ್ತಾ ಇದ್ವಿ. ಈ ನೋಡಿ ಯಾವನ ಬೇವರ್ಸಿನ ಮಗ ಬಂದ ಮಲಗಿದ ಸತ್ತ, ಈಗ ಹೊಡ್ಸ್ಕೋ. ಅಲ್ಲ, ಯಾವನೋ ಪರಿಚಯದವನ್ ಬಂದು ನಮ್ಮ ಮನೇಲಿ ಮಲ್ಕೊಂಡು ಸಾಯ್ಲಿಕ್ಕೆ ಹೇಗ್ ಸಾಧ್ಯ? ಒಂದ್ ವೇಳೆ ಯಾವನಾದ್ರೂ ಇವನು ಸಾಯಿಸಿ ನಮ್ಮ ಮನೆಗೆ ತಂದು ಮಲಗಿಸಿರಬಹುದಾ? ನಾವು ಬಾಗ್ಲಾಕ್ತ ಮಲಗ್ತಾ ಇದ್ದಿದ್ದು ಯಾವ ನನ್ ಮಗನಿಗೆ ಗೊತ್ತು? ಮೋಸ್ಟ್ಲಿ ಒಟಾರ್ದವ್ರ ಕೆಲಸನೇ ಇರ್ಬೇಕಿದು. ಈಗ ಏನ್ ಮಾಡೋಣ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ. ಬಗ್ಲಿಗೆ ಊಟ ಇಟ್ಬಿಡ್ತಾರೆ. ನಾನೇ ಮಾತಾಡ್ಬೇಡ ನೀನು. ನಿಮ್ ಫಿಂಗರ್ ಪ್ರಿಂಟ್ಸ್ ಬಾಡಿ ಮೇಲೆ ಬಿದ್ದೈತೆ, ಈಗ ನಂದು ಬಿದ್ದೈತೆ. ಇದೇನಾದ್ರೂ ಪೊಲೀಸ್ನವ್ರು ಗೊತ್ತಾದ್ರೆ ನಮ್ಮ 3 ದಿನದ ವಾಕಿಂಗ್ ಸ್ಟೈಲ್ ಚೇಂಜ್ ಮಾಡ್ಬಿಡ್ತಾರೆ. ಹೌದಲ್ಲ? ಒಂದು ಒಳ್ಳೆ ಐಡಿಯಾ ಕೊಡ್ರೋ ಯಾರಾದ್ರೂ. ಅಪ್ಪ, ಸಿಕ್ದವ್ರನ್ನೆಲ್ಲ ಕರ್ಕೊಂಡ್ ಮಲಗಿಸ್ಕೊಂತಾ ಇದ್ದವ್ ನೀನೇ ತಾನಪ್ಪ. ನೀನೇ ಒಂದು ಐಡಿಯಾ ಕೊಡು. ಏನು ಮಾತಾಡ್ತಿದ್ಯಾ ನೀನು?
ಬೆಂಗಳೂರು ಸಿಟಿಲಿ ಒಂದಿನ ಮಲಗೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಕಣೋ. ಯಾಕೆಂದ್ರೆ ಆ ಕಷ್ಟ ನಾನು ಅನುಭವಿಸಿದ್ದೀನಿ. ಬೇರೆ ಯಾರಿಗೂ ಆ ಕಷ್ಟ ಬರ್ಬಾರ್ದು ಅಂತ ನಾನು ಈ ರೀತಿ ಹೆಲ್ಪ್ ಮಾಡ್ತಿದ್ದೀನಿ. ತಪ್ಪ? ಅದೇ ತಪ್ಪು. ಈಗ ತಪ್ಪೋ ಒಪ್ಪೋ ಅದನ್ನ ಬಿಟ್ಬಿಡಿ. ಮುಂದೇನ್ ಮಾಡ್ಬೇಕು ಅದನ್ನ ವಿಚಾರ ಮಾಡಿ. ಸರಿ, ಫಸ್ಟ್ ಬೆನ್ನತ್ರ ಬೇತಾಳನ್ನ ಹೆಂಗ್ ಬಿಡ್ಸ್ಕೋಬೇಕು ಅಂತ ಪ್ಲಾನ್ ಮಾಡೋಣ ಬಾ. ಡಾರ್ಲಿಂಗ್, ಈ ಬೆಳದಿಂಗಳ ರಾತ್ರಿ ಯಾವ್ದಾದ್ರೂ ಒಂದ್ ಕತೆ ಹೇಳಿ. ಬೆಳದಿಂಗಳು ಬೆಳಕು ಕಣ್ಣಿಗೆ ಚುಚ್ಚುತ್ತೆ. ಅಮಾವಾಸ್ಯೆ ಆಗಿದ್ರೆ ಕತೆ ಹೇಳ್ತಿದ್ದೆ. ಅಮಾವಾಸ್ಯಲಿ ದೆವ್ವಗಳಿರುತ್ತವೆ. ನೀನು ನೋಡಿದ ತಕ್ಷಣ ಅವೇ ಓಡೋಗ್ತವೆ. ರಾಮಾಯಣ ಹೇಳ? ಬೇಡ ಬೇಡ, ರಾಮಾಯಣ ಬೇಡ, ಅದ್ರಲ್ಲಿ ಬರೀ ಶೋಕ ಜಾಸ್ತಿ. ನೋಡಿ, ಪ್ರೇಮಾಯಣ ಹೇಳಿ. ಒಂದೂರಲ್ಲಿ ಒಬ್ಬ ಹೀರೋ ಒಬ್ಬ ಹೀರೋಯಿನ್ ಇದ್ರಂತೆ. ಅವ್ರಿಬ್ರು ತುಂಬಾ ಲವ್ ಮಾಡ್ತಿದ್ರಂತೆ. ಅದು ನಂತರ ನಿಂತರ ಡೀಪ್ ಆಗಿ. ಟೈಟಾನಿಕ್ ಲವರ್ಸ್ ಈ ಕಾಲಕ್ಕೆ ಎದ್ದೇಳಲ್ಲ. ಆಮೇಲೆ ಡಾರ್ಲಿಂಗ್, ಆಮೇಲೆ ಏನಾಯ್ತು ಅಂದ್ರೆ ಅಮೃತಲ್ಲ ಏನ್ ಟೆನ್ಷನ್ ಕೊಡ್ತಾವ ನಾವು. ಇವ್ನ್ ಸಾಯಕ್ ನಮ್ಮನೇ ಆಗ್ಬೇಕಿತ್ತ. ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ಹಂಗ ಹೆಂಗ್ ನೋಡು. ಏನಾದ್ರೂ ಮಾತಾಡ್ತಾನೆ ನೋಡಿ. ಹೆಣ ಮಾತಾಡುತ್ತಾ? ಮಾತಾಡಲ್ವಾ? ನಾನ್ ಮಾತಾಡ್ಸ್ತೀನಿ ನೋಡಿ. ಇವಾಗ ಮಾತಾಡ್ ಮಾತಾಡ್ ಮಾತಾಡ್. ಹೇಳಿಕೆ ಏಟ್ ತಗಲುತ್ತಾ? ಹೌದಲ್ವಾ? ಚೆನ್ನಾಗಿ ಹೊಡೆದ್ಬಿಟ್ಟು ಚಪ್ಪಲಿ ಕಿತ್ತಾಕ್ಬಿಟ್ಟು ಅದನ್ನ ನೀವು ತಲೆಗೆ ಕಟ್ಬಿಟ್ಟು ತಿರ್ಗಿ ಅವನ ಕೈಲೇ ಉಗಿಸ್ಕೊ. ನನ್ನ ಮಗನೇ ನೋಡು, ಬೆಳಗ್ಗೆ 6 ಗಂಟೆ ಒಳಗೆ ಈ ಬಾಡಿನ ಸಾಗಿಸ್ಬೇಕು. ನಡ್ರಿ ಮಲ್ಗಣ. ಬನ್ರಿ ಮಲ್ಗಣ. ಏನಾರು ಮನೇಲಿ ಇಟ್ಕೊಂಡು ಹೆಂಗ ಗುರು ಮಲ್ಗದ? ಕಣ್ ಬಿಟ್ಕೊಂಡೆ ಮಲ್ಗಣ. ನನ್ನನ್ನು ಕರೆಸಿದ ಉದ್ದೇಶ ನಾನು ನಿನ್ನ ರಾಶಿಗೆ ಪ್ರವೇಶ ಮಾಡಬೇಕಲ್ಲ. ನೀವೇನು ಶನಿ ದೇವ್ರ? ಅಲ್ಲ, ನಾನು ಸ್ಪೆಷಲ್ ಡ್ಯೂಟಿ ಮೇಲೆ ಬಂದಿರೋ ಆಫೀಸರು. ಇದು ತಮ್ಮದೇ. ಯಾವ ಕಂಪನಿದು ಅಂತ ಗೊತ್ತಾಗಲಿಲ್ಲ. ಆಕ್ಷನ್. ನಮ್ ತಾತ ಹೇಳ್ತಾ ಇದ್ದ, ನಮ್ಗಳ ಕೈಯಲ್ಲಿ ಚಪ್ಪಲಿ ಇದ್ರೆ ದೇವ್ಗಳಿಗೆ ಕರಿದೋರ ಬರುತ್ತೆ ಅಂತ. ಹೌದಾ? ನಿಮ್ ತಾತ ಹಾಗೆ ಹೇಳ್ತಿದ್ದ. ಅವನು ದೇವಳ ರೂಪ ಮಾತ್ರ ನೋಡಿದ್ದಾನೆ, ಅವಳ ವಿಶ್ವರೂಪ ನೋಡಿಲ್ಲ. ತೋರಿಸ್ತೀನಿ. ನಿನಗೆ ನೋಡೋ ತಾಕತ್ತಿದ್ಯಾ? ಓಹೋ, ವಿಷ್ಣುನ ವಿಶ್ವರೂಪಕ್ಕಿಂತ ನಿನ್ ರೂಪ ದೊಡ್ಡದ? ನಾನ್ ಯಾರು ಗೊತ್ತೇನೋ? ರಣಧೀರ, ಗಂಡದೆ ಗಂಡು. ತೋರ್ಸೋ. ನನ್ನೇ ಹೆದರ್ಸ್ತೇನೋ? ತೋರ್ಸೋ. ಬೇಡ, ಯೋಚನೆ ಮಾಡು. ಏ ಭಾಂಡ್ಲಿ, ತೋರ್ಸೋ ನಿನ್ ತಗಡ್ ರೂಪನ. ಕಮಾನ್, ಶೋ ಮೀ. ಇಂಗ್ಲಿಷ್ ನಲ್ಲೇ ಕೇಳ್ತಿದ್ಯಾ? ಇಂಗ್ಲಿಷ್ ಎಫೆಕ್ಟ್ ನಲ್ಲೇ ತೋರಿಸ್ತೀನಿ, ನೋಡು. ಏನಾಯ್ತು? ಅಯ್ಯೋ ಎಡ ಚಪ್ಲಿ. ನನ್ನ ಮಗನೇ, ನೀನ್ ಆವಾಗಲೇ ಚಪ್ಪಲಿ ತಗೊಂಡ್ ಚೆನ್ನಾಗಿ ಹೊಡಿತಾ ಇದ್ದೆ. ಅದಕ್ಕೆ ಅವ ತಿರುಗಿಸಿ ಇಟ್ಟೈತೆ ಬಗನಿ ಗೂಟ. ಅಷ್ಟೇ ಅಲ್ಲ, ನಾಳೆ ರಾತ್ರಿ ದೊಡ್ಡ ದೊಡ್ಡ ಉಗುರು ಇಟ್ಕೊಂಡು ಆಂಜನೇಯನ್ ಜಪ ಮಾಡೋ ಬೇಗ. ಆಂಜನೇಯ ಆಂಜನೇಯ ಆಂಜನೇಯ. ಕಣ್ಮುಚ್ಚು, ಬಾಯಿ ಮುಚ್ಚು, ಹಂಗೆ ಉಳ್ಕೋ. ಬರ ಮಾಡ್ಕೊಳ್ಳೋಣ. ಇದೇನು ಗುರು, ಜಗನ್ ಮೋಹನಿ ಸ್ಟೈಲಲ್ಲಿ ಕುಂತ್ಕೊಂಡ್ಬಿಟ್ಟೈತೆ. ಅವನಿಗೇನು ಬರೀ ಆಂಜನೇಯ ಸೆಟ್ಲ್ ಆಯ್ತು. ನಿನಗೆ ಗಾಳಿ ಆಂಜನೇಯ. ನಿನಗೆ ಕೋತಿ ಬಂಡೆ ಆಂಜನೇಯ. ಈಗ ಗುಬ್ಬ ಆಂಜನೇಯ. ಆಂಜನೇಯ ಆಂಜನೇಯ, ನನ್ ಗಂಡ ಕುಡಿಯೋದ್ ಬಿಟ್ರೆ ನಿಂಗ್ 100 ತೆಂಗಿನಕಾಯಿ ಹೊಡಿತೀನಪ್ಪ. ಲೇ, ಬ್ರಹ್ಮಚಾರಿಗಳಿಗೆ ಸಂಸಾರಿಗಳ ಕಷ್ಟ ಅರ್ಥ ಆಗೋಲ್ವೇ? ನೀನ್ ತಿಳ್ಕೊಂಡಾಗೆ ಅದು ಆಂಜನೇಯ ಅಲ್ಲ, ಗಜಮುಖ. ಗಜಮುಖ ಅಂತೆ. ಇನ್ನು ಕುಡ್ದಿರೋದು ಇಳಿಲಿಲ್ಲ ಅಂತ ಕಾಣ್ತೈತೆ. ಅದಕ್ಕೆ ಆಂಜನೇಯ ಯಾವುದು ಗಜಮುಖ ಯಾವುದು ಒಂದು ಗೊತ್ತಾಗಕ್ಕಿಲ್ಲ. ಸತ್ಯ ಹೇಳಿದ್ರು ನನ್ ಮಾತು ಯಾರು ನಂಬಲ್ವೇ? ಗಜಮುಖ ಅಂತೆ, ಗಜಮುಖ ಅಲ್ವಾ ಆಂಜನೇಯ?
ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ. ಕರ್ಮನಯ್ಯ, ಬಿಟ್ಟಿ ಸ್ನಾನ ಮಾಡಕ್ಕೆ ನಮ್ಮನೆ ಆಗ್ಬೇಕಾಗಿತ್ತ ಇವನಿಗೆ. ಯಾವ ಜನ್ಮದ ಕರ್ಮ ಗುರು ಇದು? ಗುರು ಒಂದ್ ಜನ್ಮದಲ್ಲಿ ಇವನೇನ ನಮ್ಗೆ ಸಾಲ ಕೊಟ್ಟಿದ್ನ? ಮತ್ತಿನ್ನೇನು ಗುರು, ಎಂತ ಸೇವೆ ಮಾಡ್ತಾ ಇದೀವಿ, ಹೊಟ್ಟೆ ನೋಡಿದ್ರು ಊಟ ಎಲ್ಲಿಂದ ಹಾಕೋದು ಈ ಹೊಟ್ಟೆಗೆ? ಈಗ ನಿಮ್ಮಿಬ್ಬರಿಗೂ ಬಿಟ್ಟಿ ಊಟ ಹಾಕಿ ಹಾಕಿ ಸುಸ್ತಾಗ್ಬಿಟ್ಟಿದ್ದೀನಿ. ನಿನಗೆ ಬೇರೆ ಊಟ ಹಾಕ್ಬೇಕಾ? ನೋಡ್ಯಾ, ಕೇಳಿಸ್ಕೊಳಪ್ಪ ಮರೆ, ನಿನ್ನಿಂದ ನನಗೆ ಎಂತ ಅವಮಾನ. ಇದೇನ್ ಮಾಡ್ತಿದ್ದಿ ಗುರು? ಕಾಣಿಸಿಲ್ವಾ? ಹೇರ್ ಡ್ರೈ ಮಾಡ್ತಿದ್ದೀನಿ. ಒಂದ್ ಕೂದ್ಲಿಲ್ಲ ಅಲ್ಲಿ, ಫುಲ್ಲು ಜಾರ ಬಂಡೆ. ಗುರು, ರಾಹು ಕಾಲ ಬರೋ ಮುಂಚೆ ಬೇಗ ಬಾಡಿ ಸಾಗಿಸ್ಬೇಕು. ಪ್ಯಾಂಟ್ ತಗೋ, ಪ್ಯಾಂಟ್ ತಗೋ. ಇರು ಗುರು, ಮಕ್ಕಳಿಗೆ ಸ್ವಲ್ಪ ಪೌಡರ್ ಹಾಕ್ತೀನಿ. ಮದ್ದೆ ದೆವ್ವ ಅವನು, ಇನ್ನೂ ದೆವ್ವ ಮಾಡ್ತೀಯಾ? ಒಳ್ಳೆ ಸ್ಮೆಲ್ ಬರಲಿ. ಎಲ್ಲೆಲ್ಲ ಹೊಡಿಬೇಡ. ಆ ಗಣಪತಿ ಬಪ್ಪ. ಜಿಪ್ ಸರಿ ಹಾಕು. ಯಾಕೆ ಸಾಕು? ನಾನು ಜಿಪ್ ಅವನು ಅಲ್ಲ, ನೋವಾಗ್ಬೋದು ಅಂತ ನಾನೇ. ಯಾರಿಗೆ? ದಾಡಿಗೆ. ನಿನ್ನ ಆ ಶರ್ಟು. ಶರ್ಟ್ ಹಾಕು. ಬಲಗಾಲ ಮುಂದೆ ಇಡು. ಅಯ್ಯೋ ರಾವಗಾಲ. ಯಾರಿವ್ರು? ನಮ್ಮವ. ನಾವ್ ಯಾವತ್ತೂ ನೋಡಿ ನಾವೇ ನೋಡಿಲ್ಲ. ನಿನ್ನೆ ರಾತ್ರಿ ಬಂದ್ರು. ಯಾವ ಊರಿಂದ? ಮಸಣಪುರದಿಂದ. ಮಸಾಣಪುರ. ಆಹಾ, ಇವ್ರ ಬಾಡಿಗೂ, ಆ ಕೋಟ್ಗೂ, ಈ ಕನ್ನಡಕಕ್ಕೂ, ಆ ಕ್ಯಾಪ್ಗೂ ಬಹಳ ಸಖತ್ತಾಗಿ ಕಾಣಿಸ್ತಿದ್ದಾರೆ. ಆದ್ರೆ ನನಗ್ ಒಂದೇ ಒಂದ್ ಡೌಟ್. ಏನು? ಇವ್ರಿಗೇನೋ ಕಡಿಮೆ ಅನ್ಸುತ್ತೆ. ಏನು? ಉಸಿರಾಡ್ತಾ ಇಲ್ಲ ಅಷ್ಟೇ. ಏನು ಉಸಿರಾಡ್ತಾ ಇಲ್ವಾ? ಅಲ್ಲ, ಇವ್ರೇನು ಕಮ್ಮಿ ಅಂದ್ರಲ್ಲ. ಯಾರು ಕಮ್ಮಿ? ಏನ್ ಕಮ್ಮಿ? ಏನೂ ಇಲ್ಲ. ಏನಿಲ್ಲ. ಇದೊಂದು ಕಮ್ಮಿ ಇತ್ತು. ಈಗ ನೋಡಿ ಸೂಪರ್ ಆಗಿ ಕಾಣಿಸ್ತಾರೆ. ನೀವು ಹೂವನ್ನೆಲ್ಲ ಅಂಗಡಿ ಕೊಟ್ಬಿಟ್ರ? ಯಾಕೆ? ಇದ್ದಿದ್ರೆ ಹೆಣದ ಮೇಲೆ ಹಾಕೊಂಡು ಹೆಣನ? ಅದೇ ರಾತ್ರಿ ಇಂಗ್ಲಿಷ್ ಪಿಕ್ಚರ್ ನೋಡಿದ್ಯವಲ್ಲ, ಹೆಣ ದೆವ್ವ ದೆವ್ವ ಹೆಣ. ಬ್ಲಡಿ ಓಲ್ಡ್ ಡೈಲಾಗ್ ನಾನ್ಸೆನ್ಸ್. ನಾನಿನ್ ಬರ್ತೀನಿ ಸರ್. ಓಕೆ. ಅಲ್ಲ, ಅವ್ರೇನೋ ಮಾತಾಡ್ತಾನೆ ಇಲ್ಲ. ಅವ್ರಿಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ಓನ್ಲಿ ಸೈಲೆಂಟ್ ರಿಯಾಕ್ಷನ್. ಅಯ್ಯೋ ಪಾಪ. So sad, no? ಯಾ. ಓಕೆ, ನಾನು ಬರ್ತೀನಿ. ಬಾಯ್ 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 ಬಾಯ್. ಲೋ, ಅಮಾವಾಸ್ಯೆ ಅಡ್ಗಲಾಕೈತೆ, ಏನೇನಾಗುತ್ತೋ. ಅಯ್ಯೋ ರಾಮ. ಲಕ್ಷ್ಮಣ, ಹೋಗೋಣ. ಯಾವ್ದೋ ಬಕ್ರ ಇರೋಂಗಿದೆ. ಗುರು ಅಲ್ಲೋಡು, ಯಾವ್ದೋ ಫಿಗರ್ ಬರ್ತಾವಳೆ. ಹಲೋ, ಬರ್ತೀಯಾ? ಏನ್ ಗುರು ಪಟಾಯಿಸ್ತಾವಳೆ? ಅವನನ್ನ ಬಾಡಿನ ಬೋರ್ಡಿಂಗು ಲಾಡ್ಜಿಂಗು ಎಲ್ಲ ಬರ್ತೀಯಾ? ಬೀಳ್ಸಿಟ್ಬಿಟ್ಟಳು. ಟೈಮ್ ವೇಸ್ಟ್ ಮಾಡ್ತೀನಿ. ನಾನು ನಾಳೆ ಕರೆದ್ರು ಬರಲ್ಲ ಅಂತ್ಯ ಮೂದೇವಿ. ಮನೆಗೆ ಹೋಗ್ಬಿಡೋಣ. ಒಂದು ಸ್ತ್ರೀನ ಸಾರಿ. ನನ್ನ ಮಗನೇ, ನೀನ್ ಯಾಕೆ ಕಾರಿಂದ ಹೇಳಿದೆ? ಗುರು, ನಮಗಿಂತ ಸತ್ಯನಾಣೆ ಎಷ್ಟೋ ವಾಸಿ. ಮಜನಾರು ತಗೊಂಡು ಯಾರಪ್ಪ ಇವನ? ಅಯ್ಯೋ ತಾತ, ಅವ್ರ ನಮ್ಮ ಮಾವ. ದೊಡ್ಡವ್ರು ಯಾರೇ ಕಂಡ್ರು ಅವ್ರ ಕಾಲಿಗೆ ಬಿದ್ಬಿಡ್ತಾರೆ. ನೀವು ಆಶೀರ್ವಾದ ಮಾಡೋವರೆಗೂ ಅವ್ರ ಅಲ್ಲೇ ಕಚ್ಕೊಂಡಿರ್ತಾರೆ. ನಿಮ್ ಕಾಲು ಇವ್ರ ಕೈಯಿಂದ ಬಿಡಿಸ್ಕೋಬೇಕು ಅಂದ್ರೆ ನೀವು ಆಶೀರ್ವಾದ ಮಾಡ್ಲೇಬೇಕು. ಆಗ್ಲಪ್ಪ, 100 ವರ್ಷ ಆರೋಗ್ಯವಾಗಿ ಬದುಕಿ. ನಮಸ್ಕಾರ. ಇವನೇನ್ ಗುರು, ಸಿಗ್ದವ್ರ ಕಾಲಿಗೆಲ್ಲ ಬೀಳ್ತಾನೆ? ಈಗ ಮುದ್ಕನ್ ಕಾಲಿಗೆ ಬಿದ್ದ, ಇನ್ನು ಯಾರ ಕಾಲಿಗೆ ಬೀಳ್ತಾನೋ. ಕಾಲ್ ಎಳಿದು ಹೋದ್ರೆ ಸರಿ. ಯಾಕೋ ಟೈಮ್ ಸರಿಗಿಲ್ಲ. ಹೌದು. ಬ್ಯಾಕ್ ಟು ಪೆವಿಲಿಯನ್. ಪೆವಿಲಿಯನ್ ಬ್ಯಾಕ್. ಹೇಳ ನಿನ್ನ. ಅಯ್ಯೋ ರಾಮ, ಅಯ್ಯೋ ರಾಮ, ಅಯ್ಯೋ ರಾಮ. ಈ ತಾಮ್ರದ ತಲೆಯವನ್ನ ಸಾಗಕ್ಕೆ ಆಗ್ತಿಲ್ವೇ? ನನಗೊಂದು ಅರ್ಥ ಆಗ್ತಿಲ್ಲ ಕಣ. ಆ ನನ್ ಮಗನ್ ಬಾಡಿನ ಹೆಂಗ್ ಸಾಕ್ಸೋದು ಅಂತ. ಒಂದ್ ಕೆಲಸ ಮಾಡೋಣ ಕಣ, ಇತ್ತಲ್ಲ ಬಾಡಿನ ಊತಾಕ್ ಬಿಡೋಣ. ಅಯ್ಯೋ ಬೇಡ ಗುರು, ರಾತ್ರಿ ಎಲ್ಲ ಬಂದಂಗ್ ತೊಂದರೆ ಕೊಡ್ತಾನೆ.
ಗುರು ಎಂತ ಪರೋಡಿ ನನ್ ಮಕ್ಕಳು ದೊಡ್ಡ ದೊಡ್ಡ ಕೊಲೆ ಮಾಡಿ ಈಸಿಯಾಗಿ ಮುಚ್ಚಾಕ್ಬಿಡ್ತಾರೆ. ನಾವ್ ಈ ಬಾಡಿನ ಮುಚ್ಚಾಕಕ್ ಆಗ್ತಿಲ್ವೇ? ಅಯ್ಯ ಈಗ ಏನ್ ಮಾಡೋದು? ಏನು ಮಾಡೋದ್ ಬೇಡ. ಅಯ್ಯೋ ರಾಮ. ಲಕ್ಷ್ಮಣ ಯಾರ ನೋಡು. ಅಯ್ಯೋ ನಾನು ಹೋಗಲ್ಲಪ್ಪ. ಬರೇ ಮನತನ. ಮರಳು ಜಲ್ಲಿ ಸಿಮೆಂಟ್ ಸಮೇತವಾಗಿ ಬಂದಿದ್ದೀನಿ. ಗುಂಡಿ ತೋಡಿ ಗೋರಿ ಕಟ್ಬಿಡಿ ನಮ್ಮನ್ನ. ಕರೆಕ್ಟ್ ಆಗಿ ಬಾಡಿಗೆ ಪಿಕ್ಲಿಲ್ಲ ಅಂದ್ರೆ ಅದನ್ನೇ ಮಾಡ್ಬೇಕಾಗತ್ತೆ. ಲಕ್ಷ್ಮಣ ಸೀತಾ ಮಾತೀನಿ ಯಾಕ್ಬಿಟ್ಟು ಹೆಣ ತೋರ್ಸೋಗೋ ಹೆಗಣ. ಬಾರಪ್ಪ. ಹೋಗ್ ಗೋರಿ ಕಟ್ಬಿಡು. ಅಲ್ಲಿದೆ. ಅಯ್ಯಯ್ಯೋ ಏನ್ ಹಾಳಾದ ಬ್ಯಾಚುಲರ್ಗಳು ಏನೋ. ಮನೇನ ಎಷ್ಟ್ ನೀಟಾಗಿ ಇಟ್ಕೋಬೇಕು. ಅದಕ್ಕೆ ಹೇಳೋದು ನಮ್ ತಂದೆ ಕಾಲದಲ್ಲಿ ಸಂಸಾರಸ್ಥರಿಗೆ ಮಾತ್ರ ಮನೆ ಕೊಡ್ತಾ ಇದ್ದಿದ್ದು, ಬ್ಯಾಚುಲರ್ಗಳು ಕೊಡ್ತಾನೆ ಇರ್ಲಿಲ್ಲ. ಏನೋ ಎಜುಕೇಟೆಡ್ಸ್ ಅಂತ ಮನೆ ಕೊಟ್ರೆ ಒಳ್ಳೆ ತಿಪ್ಪೆ ಗುಂಡಿ ಮಾಡಿಟ್ಬಿಟ್ಟಿದ್ದೀರಾ. ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ದೊಡ್ಡ ಗಣೇಶ ಎಷ್ಟ್ ಚೆನ್ನಾಗಿದೆ ರೀ ಫೋಟೋ. ನಾನಂತೂ ಇದ್ರ ಪರಮ ಭಕ್ತ ಚಿಕ್ಕ ವಯಸ್ಸಿಂದನೂ. ಆಗಂತೂ ಬರೀ ಬ್ಲಾಕ್ ಅಂಡ್ ವೈಟ್ ಫೋಟೋ ಇತ್ತು. ಕಲರ್ ಫೋಟೋ ಬಂದ್ಮೇಲಂತೂ ಅದೇನೋ ಒಂದ್ ವಿಶೇಷವಾದ ಕಡೆ. ಅದ್ರೊಳಗಾಗು ಆ ಬೆಣ್ಣೆ ಅಲಂಕಾರ ಮಾಡ್ದಾಗ್ಲಂತೂ ನೋಡಕ್ಕೆ ಎರಡ್ ಕಣ್ ಸಾಲ್ದು. ನಮ್ಮ ಅಜ್ಜಿ ಕಾಲದಲ್ಲಿ ನಾವು ಸಣ್ಣವರಾಗಿದ್ದಾಗ ನಮ್ಮನ್ ಕರ್ಕೊಂಡೋಗಿ ನಮ್ಗೆ ಈ ಸಾರಿ ನೀನೇನು ಒಳ್ಳೆ ಬಾಬಾ ಜರದ ತರ ಪೋಸ್ ಕೊಟ್ಕೊಂಡು ನಿಂತಿದ್ಯಾ? ಬಾರ ಕಡೆಗೆ. ತಿನ್ನಕ್ ಅನ್ನ ಇಲ್ದಿರು ಪೋಸ್ ಬೇಕು ನನ್ ಮಕ್ಳ ನಿಮ್ಗೆ. ನಮ್ಮ ಅಜ್ಜಿ ಕಾಲದಲ್ಲಿ ಕರ್ಗಡುಬು ಬೆಲೆ ಪುಳಿಯೋಗ್ರೆ ಎರಡು ನೈವೇದ್ಯ ಮಾಡಿ ಕೈ ಕೊಟ್ಬಿಟ್ರೆ ಎರಡ್ ಕೈಲಿ ಇಟ್ಕೊಂಡು ಯಾವ್ದು ತಿನ್ನೋದು ಯಾವ್ದು ಬಿಡೋದು ಗೊತ್ತಾಗ್ತದಲ್ಲ. ಅಯ್ಯೋ ನನ್ನ ಮಗನೇ, ತಾಜ್ ಮಹಲ್ ಮಾಡ್ತಾ ಇದ್ಯಾ? ಬೇಗ ಕೆಲಸ ಮಾಡು ಅಂದ್ರೆ. ಏನ್ ಬಾಡಿ ಎಲ್ಲ ಹಾಳಾಗೋದ್ರಲ್ಲಿ. ಸಿಮೆಂಟ್ ಎಷ್ಟು ಖರ್ಚಾಯ್ತು? ಅರ್ಧ ಮೂಟೆ ಕಣಣ್ಣ. ಅಷ್ಟೇನ ಉಳಿದಿರೋದು? ಹ್ಞೂನಣ್ಣ. ಎಲ್ಲಾ ಕಡೆ ಮುಗಿಸ್ಬಿಟ್ಟ? ಈ ರೂಮಲ್ಲಿ ತೂತಿದೆ. ಕರೆಕ್ಟ್ ಆಗಿದೆ. ಅಯ್ಯೋ ದೊಡ್ಡ ತೂತಿದೆ ಕಣೋ. ಅದು ಕ್ಯಾಲೆಂಡರ್ ಕೊಡ್ತಿದ್ರೆ ಮೊಳೆ ತೂತು. ಯಾವ ತೂತು ತೂತೆ ಅಲ್ವೇನ್ರಯ್ಯ. ಅದ್ರೊಳಗೆ ಏನಾದ್ರು ತಿಗಿಣೆ ಗಿಣೆ ಸೇರ್ಕೊಂಡ್ರೆ ನಾಳೆಗೆ ನಿಮಗ್ ತಾನೇ ತೊಂದ್ರೆ. ನೋಡು ಅದೊಂಚೂರು ರಿಪೇರಿ ಮಾಡ್ಬಿಡು. ಟಿಕ್ 20 ತಂದು ಹೊಡೆದಿದ್ದೀವಿ. ಅಯ್ಯೋ ಅದನ್ನೆಲ್ಲ ಹೊಡೆದ್ರು ಹೋಗುತ್ತಾ? ಅಯ್ಯೋ ಇವ್ರ ಮನೆ ಕಾಯುವಾಗ ಮಳೆ ಹೊಡೆದಿರೋ ತೂತ ಇದ್ದಂಗಿಲ್ವಲ್ಲ. ಯಾವನ ಕೈಯಲ್ಲಿ ಕೆತ್ತಿರಂಗೈತೆ. ಯಾವನಲ್ಲ ಅವನು. ನಿನ್ಗೇನ್ ಬಂದೈತೆ ರೋಗ? ನೀನು ಬುದ್ಧಿ ಇಟ್ಟ? ಯಾವಾಗ ನೋಡಿದ್ರು ಗೋಡೆ ಕೆರಿಯೋದು, ಹೆಗಣಕ್ಕೆ ಹೆಣ ಅನ್ನೋದು. ಒಳ್ಳೆ ಪಿಶಾಚಿ ನನ್ ಮಗ. ಓಡಿಸ್ರೆ ಹಾಳಾಗಿ. ಈ ಮನೆ ನನ್ಗೆ ಹೆಂಗ್ ಬಂತು ಅಂತ ನಿಮಗ್ ಕತೆ ಗೊತ್ತಿಲ್ಲ. ಅಯ್ಯೋ ಅದೊಂದ್ ದೊಡ್ಡ ಕತೆ. ನನ್ ಜೊತೆ ಉಡ್ದೋರು 6 ಜನ ಹೆಣ್ಮಕ್ಳು. ಆ 6 ಜನ ಇದ್ರು ನನಗೆ ಬರ್ಬೇಕಾದ್ರೆ ಇಲ್ಲಿತ್ತು ಅದೃಷ್ಟ. ಹೆಂಗ್ ಬಂತಪ್ಪ ಅಂತ ನೀವ್ ಕೇಳ್ಬೋದು. ಹೆಂಗ್ ಬಂತು ಅಂದ್ರೆ ಹೆಣ್ಮಕ್ಳಿಗೂ ಆಸ್ತಿ ಪಾಲೈತೆ ಅಂತ ರೂಲ್ಸ್ ಬಂತಲ್ಲ. ಆದ್ರೆ ಹಿಂದಿನ ದಿವ್ಸ ನಮ್ಮಪ್ಪ ನನ್ನ ಹೆಸರಿಗೆ ಬಿಲ್ ಮಾಡ್ಬಿಟ್ಟಿದ್ದ. ಇಲ್ದಲೆ ಹೋಗಿದ್ರನ್ನ. ಯಾರೇ ಇದು? ನಮ್ಮವ. ಯಾರ ಮಾವನು ಏನ್ ಕತೆನೋ. ಒಟ್ನಲ್ಲಿ ನಿದ್ದೆಯಲ್ಲಿ ನಡ್ಕೊಂಡು ಹೋಗೋರ್ನ ನೋಡಿದ್ದೆ. ಆದ್ರೆ ಕುಂತಿ ಜಾಗದಲ್ಲಿ ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ನಿದ್ದೆ ಹೊಡೆಯೋರು ನಾನು ನೋಡಿರ್ಲಿಲ್ಲ. ದರಿದ್ರ ಕಡ್ರೆ ಕರ್ಕೊಂಡೋಗಿ ಮಲಗ್ಸೋಗ್ರಿ. ಆಯ್ತಣ್ಣ. ಏ ರಾಜಾ, ಬೇಗ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡು. ಗಾಡಿಗೆ ಪೆಟ್ರೋಲ್ ಹಾಕ್ಸ್ತಾ ಇರ್ತೀನಿ. ಅಯ್ಯೋ ಸ್ವಲ್ಪ ಹತ್ರ ಬನ್ನಿ. ಇಲ್ಲ ಅದ್ರ ಜೊತೆ ಇದು ಅಂತ ಕೆಲಸ ಮುಗಿತು, ನಾನು ಬರ್ಲೇನಣ್ಣ. ಬಾಪ ಇಲ್ಲಿ. ನಾನೇ ನಿಂಗೆ ಹಣ್ಣು ಕೈ ಕೊಟ್ಬಿಟ್ಟು ಕರ್ದಿದ್ನಾ? ಮತ್ತೆ ಬಂದೆ ಇಲ್ಲಿಗೆ? ಲೋಫರ್ ನನ್ನ ಮಗನೇ. ನಗ್ತಾವನೆ ಕಚಡ ನನ್ನ ಮಗ. ಲೇ ಇನ್ನೊಂದ್ಸಲಿ ಬಾರ, ನಿನ್ ಬಾಯಿ ಪ್ಲಾಸ್ಟಿಂಗ್ ಹಾಕ್ತೀನಿ. ಇನ್ಮೇಲೆ ನಮ್ಮ ಮನೆಗೆ ಯಾರು ಬರ್ಬೇಡ್ರಿ. ಕರ್ಮನಯ್ಯ. ಈ ನನ್ನ ಮಕ್ಕಳು ಬೇರೆ ಕೆಲಸ ಇಲ್ವ? ಯಾರು ಗುರು ಅವರು?
ಮ್ಯಾನೇಜಿಂಗ್ ಕಲೆಕ್ಷನ್ ಅವರ ಮಡಕೆ ಕುಕ್ಕಿ ರೆಡಿ ಮಾಡೋರು ಅಂದ್ರೆ ನೋಡು ಆ ಕಡೆ ಎಂಟ್ರಿ ಕೊಡೋಣ ಇಲ್ಲಾಂದ್ರೆ ನಮ್ಗೆ ಚಟ ಕಟ್ಬಿಡ್ತಾರೆ ಓಯ್, ಆ ಕಡೆ ಬಂದ್ರೆ ಬಾಗಿಲು ತೆಗೆಯಲ್ಲ ಈ ಕಡೆ ತೆಗೆಯೋದು. ಆಯ್ತಣ್ಣ ಆಯ್ತಣ್ಣ. ನಿಧಾನ ಕೂತ್ಕೊಳ್ರು, ಚೇರ್ ಮುರಿದೋಗುತ್ತೆ. ಹಾ, ಇವತ್ತಾರು ಮಟಾಶ್ ಆದ್ರು? ಎದುರುಗಡೆ ಅಪಾರ್ಟ್ಮೆಂಟ್ನವರು. ಅಲ್ಲಿ ಮೆರವಣಿಗೆ ಲೇಟ್ ಆಗಿ ಹೋಯ್ತು, ನಿಮ್ ಕಾರ್ ಕಾಣಿಸ್ತು, ಹಾಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಾ, ಇವರು ನಮ್ಮ ಮನೆ ಕೆಲಸ. ಇವರೆಲ್ಲ ಯಾರಣ್ಣ? ಇವರೆಲ್ಲ ಸತ್ತಾಗ ಹೇಳ್ತಾರಲ್ಲ ಅವರು. ಸತ್ತಾಗ ನಿಲ್ಸಯ್ಯ, ನಮ್ಮನೇಲಿ ಯಾಕೆ ಹೇಳ್ತಾ ಇದ್ದೀರಾ? ಈ ಮನೇಲಿ ಹೆಣದು ವಾಸನೆ ಬರ್ತಾ ಇದೆ, ಅದಕ್ಕೆ ಹೇಳ್ಬೇಕು ಅನಿಸ್ತಾ ಇದೆ, ಅದಕ್ಕೆ ಹೇಳ್ತಾ ಇದೀವಿ. ಇವರು ಹೆಣ ಅಲ್ಲ ಕಣ ಕೇಳಿದ್ದು, ಹಣ. ಹಣ ಹಣ ಅಳೋದಕ್ಕೂ ಹಣನ? ಹೌದಣ್ಣ. ಇಪ್ಪ, ಈ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿದ್ರೆ ಹೆಂಗೆ? ಸಾಧ್ಯ ಇಲ್ಲ, ಅದಕ್ಕೆ ಐಡೆಂಟಿಟಿ ಕಾರ್ಡ್ ಬೇಕು. ಅದಕ್ಕೂ ಐಡೆಂಟಿಟಿ ಯಾಕೆ? ಯಾಕೆ ಅಂದ್ರೆ ನಮ್ದು ಒಂದ್ ಸಂಘ ಇದೆ, ಹರಿಶ್ಚಂದ್ರ ಘಾಟ್ ಅಲ್ಲಿ ನಮ್ದು ಆಫೀಸ್ ಇದೆ. ಅಲ್ಲಿ ಎಲ್ರು ಬಂದು ಕಾರ್ಡ್ ಪಂಚ್ ಮಾಡಿ ಮೆಂಬರ್ ಆಗ್ಬೇಕು. ಇವ್ರು ವಾಸನೆಗಳವರು ಹೆಣ ನೋಡ್ಬಿಟ್ರೆ ಊರ್ನೇ ಸೇರಿಸ್ಬಿಡ್ತಾರೆ ಗುರು. ಆಮೇಲೆ ನಾವು ಹೇಳ್ಬೇಕಾಗುತ್ತೆ. ಹೌದಲ್ವಾ? ಯಾವಾರ ಮಾಡ್ಬಿಡ್ಲಾ? ಕೇಳ್ತಿಯಲ್ಲ, ಮಾಡ್ತೀನಿ ಈಗ. ಮಾಡು. ಆಚೆ ನಾಯಿ ಸತ್ತಿದ್ರು ಅಳ್ತಿರಲ್ಲ. ನಾಯ್ ಅಲ್ಲಣ್ಣ, ಎಣ 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 ಎತ್ತವರೆಗೂ ನಾವ್ ಹೆಂಗಣ್ಣ ಹೋಗೋದು? ನಮ್ ಕೈಲಾಗಲ್ಲ ಬಿಡು. ಹೆಣ ಕೊಳ್ತಿದ್ರು ಪರವಾಗಿಲ್ಲ, ನಾವಿನ್ ಬರ್ತೀವಿ. ಓಡ್ರಿ ನನ್ನ ಮಕ್ಳ. ಓಕೆ, ಕಮ್ ಔಟ್. ನೋಡಿದೆ, ಕತ್ತಲೆ ರಾತ್ರಿಯ ಕಠೋರ ಸತ್ಯವನ್ನ ನೋಡಿದೆ. ಏನನ್ನ ನೋಡ್ದೆ? ನಾನು ಎಲ್ಲಾ ನೋಡಿದೆ. ಕವಿ ಪುಂಗವರೇ, ಇದು ಮಾಯಾ ಪ್ರಪಂಚ. ನಾವು ನೋಡಿದೀವಿ ಅನ್ಕೊಂಡ್ರೆ ನೋಡಿರ್ತೀವಿ, ನೋಡಿಲ್ಲ ಅನ್ಕೊಂಡ್ರೆ ನೋಡಿರಲ್ಲ. ನೀವೇನ್ ಅನ್ಕೊಂಡಿದ್ದೀರಾ? ಅವರೆಂತ ಹೇಳುವುದು, ಹೆಣ್ಣು ಮಾಯೆಯೋ ಅಥವಾ ಕಣ್ಣು ಮಾಯೆಯೋ ಅಂತ ಹೇಳ್ತಾರೆ. ಇದು ನಿಜವಾಗೇ ಇದೆ. ಇದೇ ಕಣ್ಣಿನಿಂದಲೇ ನೋಡಿದೆ. ಇದೇ ಕಣ್ಣಿನಿಂದ ನೋಡಿದೀನಿ ಅಂದ್ರೆ ನಮ್ಮ ಒಟ್ಟಾರೆ ಜನ ನಂಬೇಕಲ್ಲ. ನಾನು ಕುಡ್ದಿದ್ರೆ ನಂಬ್ತಾ ಇರ್ಲಿಲ್ಲ, ಈಗ ಕುಡಿಯೋದನ್ನು ಲಕ್ಷ್ಮಣ, ಆ ಸಂತೋಷಕ್ಕೆ ನನ್ನ ಹೆಂಡತಿ ಕೊಡೋಣ ಅಂತ ಸ್ವೀಟ್ ತಂದಿದ್ದೀನಿ. ವೆರಿ ಗುಡ್. ಆ ಸಂತೋಷಕ್ಕೇನೆ ನಿಮ್ಗೊಂದು ಪ್ರೆಸೆಂಟೇಶನ್ ಕೊಡೋಣ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀವಿ. ವಿತ್ ಸ್ಟಿಲ್ ಫೋಟೋ. ಈ ಕಡೆ ಬರೋಣ. ಬನ್ನಿ ಬನ್ನಿ. ಉಯ್ಲ ಕೇಳ್ತಿಯಲ್ಲ, ಉಯ್ದು ಬಡಿಗರು. ಇವತ್ತು ಮುಂದಕ್ಕೆ ಹೋಗೋ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದೆ. ಆಂಜನೇಯ ಆಂಜನೇಯ ಆಂಜನೇಯ. ಆಂಜನೇಯ ಆಂಜನೇಯ ಆಂಜನೇಯ. ನಾನು ಮತ್ತೆ ನೀ ಕಾಶಿಗೆ ಪ್ರವೇಶ ಮಾಡಬೇಕು ಅಂತಿದ್ದೀನಿ. ಹಿಮ್ಮುಖನಾಗ್ ಬರ್ಲಾ, ಮುಮ್ಮುಖನಾಗ್ ಬರ್ಲಾ? ಯಾಕೆ ಟೆನ್ಷನ್ ತಗೋತೀಯ? ಕೂಲ್ ಡೌನ್. ನೀನು ಅಂದ್ರೆ ನನಗೆ ತುಂಬಾ ಪ್ರೀತಿ. ನಿನ್ನನ್ನು ಬಿಟ್ಟು ಹೋಗಕ್ಕೆ ನನಗಿಷ್ಟ ಇಲ್ಲ, ಅದಕ್ಕೆ ಬಂದೆ. ನಿನಗೇನ್ ಬೇಕು ಹೇಳು? ನಂಗೇನು ಬೇಡ, ಮೊದಲು ನೀನಿಂದ ಹೊರಟೋಗು. ಇಷ್ಟ ಆದವ್ರನ್ನ ನಾವು ಬಿಟ್ಟು ಹೋಗೋದಿಲ್ಲ, ಅದು ನಮ್ಮ ವೃತ್ತಿ ಧರ್ಮ. ನಿನಗೇನ್ ಬೇಕು? ಏನು ಗುಂಡು,
ಚಿಕನ್ನು ಮಟನ್ನು ಏನ್ ಬೇಕು ಹೇಳು. ಏನು ಬೇಡ ಅಂದೆ. ನಿನ್ನ ಬಾಡಿ ಬಾಂಬೆ ಡಕ್ ಮೀನ್ ತರ ಇರೋದು. ಓಂ ರೀಂ ಭಪ್. ಇದಕ್ಕೆ ಪೆಪ್ಪರು ಸಾಲ್ಟು ಮಸಾಲೆ ಹಾಕಿ ಫ್ರೈ ಮಾಡು. ಇದನ್ನ ಕುಡಿತಾ ಇದನ್ನ ನೆಂಚ್ಕೋ. ಇದೆಲ್ಲ ಏನು ಬೇಡ. ಆಯ್ತು. ಓಂ ರೀಂ ಭಪ್. ಈ ಬುರುಡೆಯಲ್ಲಿರೋ ಬ್ರೈನ್ ತಿಂದ್ರೆ ಬಾಡಿ ಇಂಪ್ರೂವ್ ಆಗುತ್ತೆ. ಇದೆಲ್ಲ ತಿಂದ್ರೆ ಏನಾಗುತ್ತೆ ಅಂತ ನಂಗೆ ಗೊತ್ತು. ನಾನು ವಿಟ್ಲಾಚಾರ್ದು ದೇವದ್ ಪಿಕ್ಚರ್ ನೋಡಿದೀನಿ. ತಿಂದಿದೆಲ್ಲ ಹಾವು ಚೇಳಾಗಿ ಈಚೆ ಬರ್ತವೆ. ಇದೆಲ್ಲ ಡೂಪ್ಲಿಕೇಟು. ಡೂಪ್ಲಿಕೇಟ ಅವಮಾನ. ಓಂ ರೀಂ ಭಪ್. ಓಂ ರೀಂ ರೋಂ ರೀಂ ಹೀಂ ಭೋಂ ಭಾ ಕುಂಜಾಲ. ಪಿಂಜಾಲ. ಯಾರಿವ್ರು? ಮೈ ಬ್ರದರ್ಸ್. ಮತ್ತೆ ಅದೇನೋ ರೋಗ ಬಂದವ್ರಂಗೆ ಬಾಯಿಂದ ರಕ್ತ ಕಾರ್ತವ್ರೆ. ರೋಗ ಅಲ್ಲ, ಸುಯೋಗ. ಇವನು ಕಾರ್ಗಿಲ್ನಿಂದ ಬಂದಿದ್ದಾನೆ. ಇವನು ಶ್ರೀಲಂಕಾ ಜಾಫ್ನಾದಿಂದ ಬಂದಿದ್ದಾನೆ. ಅಲ್ಲೇನು ಬಾರ್ಡರ್ ಕಾಯ್ತವ್ರ? ಬಾರ್ಡರ್ ಕಾಯೋದಲ್ವೋ ಬೆಪ್ಪ. ಅಲ್ಲಿ ಯುದ್ಧಗಳು ನಡೀತಾ ಇವೆ. ಹರಿತಿರೋ ರಕ್ತ ಕುಡಿಯೋ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. ಮುಂದಿನ ಸರ್ದಿ ನಿಂದು. ಓಂ ರೀಂ ರೋಂ ಭಪ್. ಕರೆಂಟ್ ಬೇರೆ ಇಲ್ಲ ಗುರು. ಇವನಲ್ಲಿ ಶಬ್ದನೇ ಇಲ್ಲ. ಜಡಿ 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 ಲೋ ಜಡಿ. ಜಡಿ ಜಡಿ ಏ ಜಡಿ ಏನ್ ಹಿಂಗ್ ಕುಂತವನೆ? ಜಡಿ ತಿಪ್ಪ ಏನಿದು ಸ್ಮೆಲ್ಲು? ಒಂದು ಎರಡು ಮಾಡ್ಕೊಂಬಿಟ್ಟವನೆ. ಹೌದೇನೋ? ಆಗ್ಲೇ ದೆವ್ವ ಬಂದಿತ್ತು. ನನ್ನ ಜೊತೆ ಮಾತಾಡ್ತು. ನನಗೆ ತೊಂದರೆ ಕೊಡ್ತು. ನಾನು ಸಾಕು ಬಂತು. ನಾನು ಸಾಯ್ತೀನಿ. ಮುಚ್ಚ ಬಾಯಿ. ಕನ್ಸು ಅಂತ ಕನ್ಸಲ್ಲಿ ಒಂದಿನ ಸತ್ತೋಗ್ಬಿಡ್ತೀಯ ನೀನು. ತಗೊಂಡಿನ ಈ ಕುಡಿ. ನಾಳೆ ಬೆಳಿಗ್ಗೆ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ. ಶಬ್ಬ, ಇವತ್ತಿಗೆ ನಮ್ ಕಷ್ಟ ಎಲ್ಲ ಪರಿಹಾರ ಆಯ್ತು. ನನ್ನ ಮಕ್ಕಳ ನಿಮ್ ಸಹವಾಸದಿಂದ ಬೆನ್ನತ್ತಿದ್ ಬೇತಾಳ ನಾನು ತಗಲಾಕೊಂಡಿದ್ನಲ್ಲ, ಸದ್ಯ ಇವತ್ತು ತೊಲಗ್ತು. ಆ ತಾಮ್ರತಲೆ ನನ್ನ ಮಗ ರಾತ್ರಿ ಎಲ್ಲ ತೊಂದರೆ ಕೊಡ್ತಿದ್ದ. ನಂಗೆ ವಿಶ್ವರೂಪ ತೋರಿಸ್ತಂತೆ, ವಿಶ್ವರೂಪ. ಈಗ ನಾವು ತೋರಿಸಿದ ರೂಪ
ನಾನಿನ್ನ ಬಿಡಲಾರೆ. ನನ್ನನ್ನೇ ಮಾಡಿಸ್ತೀರಾ? ನಿಮ್ಮನ್ನ ಅಷ್ಟು ಸುಲಭ ಬಿಟ್ಟು ಹೋಗಲ್ಲ. ನೀನ್ಯಾಕೋ ಸಾಯ್ತ್ಯಾ? ಸೂರ್ಯ ರಾತ್ರಿ ದೆವ್ವ ನನ್ ಕನ್ಸರಾಗ ಬಂದು ನಮ್ಮೂರ್ನ ಕೆಳಗೆ ಬಿಸಾಕ್ಬಿಡ್ತು ಗುರು. ನಿನ್ ಕನ್ಸಲ್ ಬೇರೆ ಏನು ಬೀಳಲ್ವಾ? ದೇವ ಚಪ್ಪಲಿ ತಗೊಂಡು ನೋಡಿಲಿಲ್ವಾ? ಲೋ ಮೊದ್ಲೇ ಎದ್ರಿದೀವ, ಯಾಕ ಪದೇ ಪದೇ ಎದುರ್ಸ್ತ್ಯಾ? ಬೆಳಿಗ್ಗೆ 6 ಗಂಟೆಗೆ ಬೇರೆ ಎದ್ದೇಳ್ಬೇಕು. ಮಲ್ಕೊಳ ನನ್ ಮಗನೇ. ಏನಾಯ್ತು? 6 ಗಂಟೆ ಆಯ್ತು. ಬಾಡಿ ಅಯ್ಯೋ ರಾಮ, ಬಾಡಿನೇ ಕಾಣ್ತಾ ಇಲ್ಲ. ಕಾಣ್ತಾ ಇಲ್ಲ. ಕೆಳಗೆಲ್ಲಾರು ಮಲ್ಕೊಂಡ್ಬಿಡ್ತಾ? ಕಾರ್ ಕೆಳಗಡೆ ಇರುತ್ತಾ? ಇಲ್ಲ ಇಲ್ಲ. ಅಯ್ಯೋ ರಾಮ. ಲಕ್ಷ್ಮಣ ಬರ ಅಲ್ಲೋಣ. ತಿಪ್ಪೆ, ಕಾರಲ್ಲಿ ಹುಡುಕಿದ್ವಿ, ಮನೆಯೆಲ್ಲ ಹುಡುಕಿದ್ವಿ, ಬಾಡಿ ಕಾಣ್ತಿಲ್ವಲ್ಲ, ಎಲ್ಲೋಯ್ತು? ಸತ್ತಿ ಹೆಣದ ವಾಸನೆ ಬರ್ತಾ ಇತ್ತು. ನಾಯಿಗೆ ಕಚ್ಕೊಂಡು ಹೋಗ್ಬಿಡ್ತಾ? ಆ ಬಾಡಿನ ನಾಯಿ ಅದಲ್ಲ ಗುರು, ಅದಲ್ಲ. ನಂಗೆ ಸಂತೋಷ ಹೆಚ್ಚಾಗ್ಬಿಟ್ಟಿದೆ. ಯಾಕೆಂದ್ರೆ ಇನ್ಮೇಲೆ ನಾವು ಆರಾಮಾಗಿ ಗುಂಡಾಕಿ ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೋಬಹುದಾ? ಇಷ್ಟಕ್ಕೆ ಏಯ್ ಹೊಡಿಬೇಡ ಕಣ, ಒಂದ್ ಕೆಲಸ ಮಾಡಿ, ಈ ಮನೆಯೆಲ್ಲ ಫೆನೈಲ್ ಹಾಕಿ ಕ್ಲೀನ್ ಮಾಡಿ. ನೀನು ಏನಂದ್ರೆ? ರಸ್ತಾಗರು ಈ ವ್ಯಕ್ತಿಯ ಬಗ್ಗೆ ಸುಳಿವು ಕೊಟ್ಟವರಿಗೆ 10 ಲಕ್ಷ ಬಹುಮಾನ. ಅಯ್ಯೋ ರಾಮ. ಗಣೇಶ ಎಲ್ಲೋ ಹೋದೆ? ಗಣೇಶ ಎಲ್ಲೋ? 10 ಲಕ್ಷ 10 ಲಕ್ಷ. ಗಣೇಶ 3333 5th ಕ್ರಾಸ್ 5th ಮೇನ್ ಈಶ್ವರ ಸ್ಟ್ರೀಟ್, ವಿನಾಯಕ ನಗರ. ಅಯ್ಯ ಏನ್ ಡಕೋಟ ಗಾಡಿನೇ ಇದು? ಅಯ್ಯಪ್ಪ ಮೈ ಕೈ ನೋವು ಬಂದ್ಬಿಡ್ತು. ಹುಡ್ಕೊಂಡ್ ಬರ. ನೀನೆ ಹುಡುಕೋ. ಊಟ ಇಲ್ಲ. ಅಯ್ಯ ಬಂದೆ. ಶಿವನಿಲಯ ಅಲ್ಲೋಡ, ಪಾರ್ವತಿ ನಿಲಯ. ಹಂಗಾರೆ ಗಣೇಶ ನಿಲಯ ಇಲ್ಲೂ ಎಲ್ಲೋ ಇರ್ಬೇಕು. ಸುಬ್ರಹ್ಮಣ್ಯ ನಿಲಯ ಆದ್ಮೇಲೆ ಬರ್ಬಹುದು. ಏನಂತ್ಯ? ಅಲ್ಲ, ಈ ನನ್ನ ಮಗ ಗಣೇಶ ಅಂತ ಹೆಸರು ಇಟ್ಕೊಂಡು ಈ ಗಲ್ಲಿಗಳ ಮನೇಲಿರ್ತಾನ? ದೊಡ್ಡದಾಗಿರ್ತ ಬಿಡು. ಏನು ಅದ ಅವನ್ ಮನೆ. ಸರಿ, 10 ಲಕ್ಷ ಗುಂಜಲ. ಅದಲ್ಲ ನಮ್ಗೆಷ್ಟು? ಸೇಮ್ ಆವಾಗ ಹೇಳಿದ್ದೆ. ಏಯ್ ಜಾಸ್ತಿ. ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ ಮಾಡಿದನಂತೆ. ಯಾರಪ್ಪ? ಇನ್ಯಾರಪ್ಪ? ನೀನೇ ಬೇಕುಪ್ಪ. ಇನ್ನೇನಲ್ಲ, ಗಣೇಶ ಯಾರು, ಅವ್ರ ಮನೆ ಅಡ್ರೆಸ್ ಏನು ಅಂತ ವಿಚಾರಿಸು ಅಂದ್ರೆ ಅವ್ರ ಮನೆ ಯೋಗಾಕ್ಷೇಮ ವಿಚಾರಿಸ್ತಾವನೆ. ಅವನ ಮಗಳನ್ನ ಬೇರೆ. ಆ ಮನೆ ವಾತಾವರಣ ನೋಡಿದ್ರೆ ನನ್ಗೇನ್ ಅನ್ಸುತ್ತೆ ಗೊತ್ತಾ? ಅಲ್ಲಿ ಸೆಟ್ಲ್ ಆಗ್ಬಿಡೋಣ ಅನ್ಸುತ್ತಾ? ನಿಮ್ಗಂಗ ಅನ್ಸಲ್ವಾ? ಇವ್ನ ಯಾಕೋ ಬೇರೆ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರಂಗವನೇ. ಈ ಬ್ಯಾಚುಲರ್ ಲೈಫ್ ಪರ್ಮನೆಂಟ್ ಅಲ್ಲ ಕಣ್ರು. ನಮ್ಮ ಮನಸ್ಸಿನಲ್ಲಿ ಒಂದು ಹುಡುಗಿ ಎಂಟ್ರಿ ಕೊಟ್ರೆ ನಮ್ಮ ಯೋಚನೆಗಳೇ ಬದಲಾಗುತ್ತೆ. ಆ ಹುಡುಗಿ ಮನೆಗೆ ಬಂದ್ರೆ ಈ ವಾತಾವರಣನೇ ಚೇಂಜ್ ಆಗುತ್ತೆ. ಯೋಜನೆ ನಮ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ. ಯಾಕೋತಿಪ್ಪ? ಯಾಕೆಂದ್ರೆ ನಮ್ಗೆ ಮನೆ ಜಾಗ ಇಲ್ಲ, ಅತ್ತಿಗೆ ಬರ್ತಾ ಇದ್ದಾಳೆ. ಹೌದಾ? ಹಂಗಲ್ಲ ಕಣ್ರು, ಇನ್ನೆಂಗ ಆ ಹುಡುಗಿ ಕಂಡ್ರೆ ಯಾಕೋ ಒಂಥರ ಪ್ರೀತಿ. ಯಾಕೋ ಇಷ್ಟ ಆಯ್ತು. ಯಾವ ರೀತಿ? ನಮ್ ಕಷ್ಟಕ್ಕೆ ಯಾಕೆ ಸಹಾಯ ಮಾಡ್ಬೇಕು?
ಅವರು ಯಾವತ್ತೂ ನಮ್ಮನೆಗೆ ಬಂದಿಲ್ಲ, ಪರಿಚಯನೂ ಇಲ್ಲ. ಆದ್ರೂ ತುಂಬಾ ಪರಿಚಯ ಇರೋ ತರ ಕಷ್ಟಕ್ಕಾಗ್ಬಿಟ್ರಲ್ಲ. ನಿಮ್ಮಪ್ಪ ಒಳ್ಳೆ ಫ್ರೆಂಡ್ಶಿಪ್ಪೇ ಮಾಡಿದ್ದಾರೆ. ಹುಡುಗರು ನೋಡೋದಕ್ಕೆ ಒಳ್ಳೆಯವ್ರ ಹಾಗೆ ಕಾಣ್ತಾರೆ, ಆದ್ರೆ ಹೃದಯ ಚೆನ್ನಾಗೇ ಇರುತ್ತೆ ಅನ್ಸುತ್ತೆ. ಮರೇ ಎತ್ಕೊಂಬನ್ರ. ನಿನಗೆ ಹೇಳ್ತಿರೋದು ಕೂಲಿ ಊಟ ಇಲ್ಲ. ನಾವಿದ್ಮೇಲೆ ಕೂಲಿ ನಮ್ ಕೆಲಸ ನಾವೇ ಮಾಡ್ಕೋಬೇಕಲ್ವಾ? ಏನ್ ತರೋಕ್ ಹೇಳಿದ್ರಿ? ರೇಷನ್ ಬ್ಯಾಗು. ಕೂಲಿ. ನಾವು ಕೂಲಿ. ಹುಡುಗಿ ಬಲೆ ಬಿದ್ಮೇಲೆ ನಾವು ಖಾಲಿ. ಬನ್ರ ನಡಿಯೋ. ಕೂಲಿ ಟೈಮ್. ಕೂಲಿ ಬ್ಯಾಡ್ ಟೈಮ್. ಇದೆಲ್ಲ ಯಾಕೆ? ಪರವಾಗಿಲ್ಲ, ನಿಮ್ ತಂದೆ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ಅವ್ರ ಸಹಾಯನ ನಾವು ಈ ಜನ್ಮದಲ್ಲಿ ಮರೆಯಕ್ಕಾಗಲ್ಲ. ಈಸ್ ಸೋ ಗ್ರೇಟ್, ಯು ನೋ. ಸ್ಮೋಕ್ ಎಫೆಕ್ಟ್ ಅಲ್ಲಿ ಒಂದು ಸಾಂಗ್ ಹಾಕ್ಬಿಟ್ರೆ ಬೇಡ, ಆಕ್ಷನ್ ಸ್ಟಾರ್ಟ್. ಸಾಂಗ್ ಕ್ಯಾನ್ಸಲ್. ಬೇರೆ ಏನಾರು ತಿರ್ಬೇಕಾ? ಬೇಡ ಬೇಡ, ನಾ ಬರಲ್ಲ. ಅಯ್ಯೋ, ಹಾಗೆ ಹೋಗ್ತಿದ್ದೀರಲ್ಲಪ್ಪ, ಊಟ ಮಾಡ್ಕೊಂಡು ಹೋಗಿ. ನಾನು ಒಬ್ನೇ ಇನ್ನೊಂದ್ಸಲ ಬರ್ತೀನಿ. ಅಣ್ಣ, ನಿಂದು ಯಾವ ಸ್ಟೈಲ್ ಅಣ್ಣ? ಸಸ್ಪೆನ್ಸ್ ಸೀನ್ ಚೇಂಜ್. ಈ ಎಣ್ಣೆ ಕುಡಿದವನು ಎಂತ ಸೀಕ್ರೆಟ್ ಇದ್ರುನ ಬಾಯಿ ಬಿಟ್ಬಿಡ್ತಾನೆ. ನಮ್ಮ ತಾಯಣಿಗೂ ನಾನು ನಿಮ್ಗೇನು ಮಾಡಲ್ಲ, ಏನು ಮಾಡಬೇಡಿ, ಕೂಲ ಬಾಯಿ ಬಿಡಿಸ್ತೀನಿ. ನಿಮಗಲ್ಲ. ಏಯ್, ಕಾಕಿ ಬಟ್ಟೆ ನೋಡಿದ್ರೆ ನಮ್ಮ ಸಹೋದರರು ಬಾಯಿ ಬಿಡಲ್ಲ ಕಂಡ್ರು. ಹೋಗ್ರು ಆಚೆ. ಏಯ್ ಹೋಗ್ರ ನನ್ ಮಕ್ಳ, ಹೋಗ್ರ. ನಮ್ಮನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡವ್ರೆ. ಕುಡಿಬೋದು ಕುಡೀರಿ, ಎಷ್ಟು ಬೇಕಾದ್ರೂ ಕುಡೀರಿ. ಕುಡಿಯೋ. ಮೈ ಕೈ ನೋಗೆ ಒಳ್ಳೆ ಮೆಡಿಸಿನ್. ಸೂಪರ್ ಗುರು, ಇದೆಲ್ಲ ಖಾಲಿ ಆದ್ಮೇಲೆ ಮತ್ತೆ ತರಿಸ್ಬೇಕು. ಪ್ರಾಮಿಸ್. ತರಿಸ್ಕೊಡ್ತೀನಿ, ಎಷ್ಟು ಬೇಕಾದ್ರೂ ತರಿಸ್ಕೊಡ್ತೀನಿ. ಆದ್ರೆ ಗಣೇಶ ಎಲ್ಲವನೇ ಅಂತ ಮಾತ್ರ ಹೇಳ್ಬಿಡಿ. ಈಗಲೇ ಹೇಳ್ಬಿಡ್ತೀನಿ. ಹೇಳು. ಹೋದ ವರ್ಷ ಹಲಸೂರ್ ಕೆರೆಯಲ್ಲಿ ಬಿಟ್ವಿ, ಈಗ ನಮ್ಮನ್ ಬಿಟ್ರೆ ಹೋಗಿ ಎತ್ಕೊಂಡ್ ಬಂದ್ಬಿಡ್ತೀವಿ. ನನಗ ಆ ಗಣೇಶ ನಮ್ಮ ತಾಯಣಿಗೂ ಬೇಡ, ಈ ಗಣೇಶ ಬೇಕು. ರೇ, ಆ ಗಣೇಶ ನಮಗ್ ಸಿಕ್ಕಿದ್ರೆ ನಿಮ್ಮ ಹತ್ರ ಬಂದು ಓಸಿ ಕುಡಿತಾ ಇದ್ವಿ. ನಾವೇ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡಿ ನಿಮ್ಮನ್ನ ಕೆಲ್ಸಕ್ಕೆ ಇಟ್ಕೋತಾ ಇದ್ವಿ. ಹೇಳಿ ಹೇಳಿ, ಏನ್ ಬೇಕಾದ್ರೂ ಹೇಳಿ. ಗಣೇಶ ಎಲ್ಲವನೇ ಅಂತ ಹೇಳೋವರೆಗೂ ನಾನ್ ತರ್ಸ್ಕೊಡ್ತೀನಿ, ನೀವು ಕುಡಿತಾ ಇರ್ಬೇಕು. ನಾನ್ ತರ್ಸ್ಕೊಡ್ತಾನೆ ಇರ್ತೀನಿ, ನೀವು ಕುಡಿತಾನೇ ಇರ್ಬೇಕು. ನಮ್ ತಾಯಿನಿಗೂ ನಾವು ಕುಡಿಯಲ್ಲಪ್ಪ. ಯಾಕೆ? 90ಗೆ ಟೈಟ್ ಆಗ್ಬಿಡ್ತೀನಿ, ಕ್ವಾರ್ಟರ್ಗೆ ಔಟ್ ಆಗ್ಬಿಡ್ತೀನಿ, ಹಾಫ್ಗೆ ಏನಾಗ್ಬಿಡ್ತೀನೋ ನನಗೆ ಗೊತ್ತಿಲ್ಲ. ನಂಗ್ ಗೊತ್ತು. ಏನು? ಸಸ್ಪೆನ್ಸ್. ಪಾಸ್ ಮಾಡು. ಗುರು, ಬಾಯಿ ಬಿಡಿಸ್ತೀನಿ ಅಂತ ಹೇಳಿ ಬಂದವನು ಬಾಯಿ ಮುಚ್ಕೊಂಡು ಮಲ್ಕೊಂಡೇ ಬಿಟ್ಟ. ಹೆಂಗಿದ್ರು ನನ್ನ ಮಗ ಟೈಟ್ ಆಗಿ ಮಲ್ಗವನೆ. ಇವ್ನ್ ಕಿಡ್ನಿ ಕಟ್ಬಿಡಣ. ಅವನ್ ಎದ್ರೆ ನಮ್ ಕಿಡ್ನಿ ಔಟ್. ಎಸ್ಕೇಪ್. ಸೆಪ್ಟೆಂಬರ್ 1ನೇ ತಾರೀಕು ಇದ್ದಕ್ಕಿದ್ದಂಗೆ ಗಣೇಶನ್ ಡೆಡ್ ಬಾಡಿ ನಿಮ್ ಮನೆಗ್ ಬಂತು. ಹೌದು ಸರ್. ವೆರಿ ಇಂಟ್ರೆಸ್ಟಿಂಗ್. ಕರೆಕ್ಟ್. ಆಮೇಲೆ ನೀವು ಆ ಹೆಣನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರಿ, ಆದ್ರೂ ಆಗ್ಲಿಲ್ಲ. ಸೂಪರ್ ಸಸ್ಪೆನ್ಸ್ ಸರ್. ಅದಕ್ಕೆ ಸತ್ಯ ಏನು ಅಂತ ನಿಮ್ ಮುಂದೆ ಹೇಳಿದೀವಿ ಸರ್. ಈಗ ನೀವೇ ನಮ್ಗೆ ರಕ್ಷಣೆ ಕೊಡ್ಬೇಕು. ಕೊಡ್ತೀನಿ. ನನಗೆ ಮೊದ್ಲೇ ಗೊತ್ತಾಗಿದ್ರೆ ನಾನು ಹುಡುಕಂಬಂದ್ ರಕ್ಷಣೆ ಕೊಡ್ತಿದ್ದೆ. ಕಮಿಂಗ್ ಟು ದ ಪಾಯಿಂಟ್. ಈ ಸಸ್ಪೆನ್ಸ್ ತುಂಬಾ ಲ್ಯಾಗ್ ಆದ್ರೆ ಬೋರ್ ಆಗುತ್ತೆ. ಕ್ಲೈಮ್ಯಾಕ್ಸ್ ಬಂದ್ಬಿಡೋಣ. ಈಗ ಹೇಳಿ, ನಿಮ್ಮಲ್ಲಿ ವಿಲನ್ ಯಾರು? ನೀವೇ. ಸರ್, ಇದೇನ್ ಸರ್ ಅನ್ಯಾಯ? ವಿಲನ್ಗಳು ನಾವಲ್ಲ ಸರ್, ಇಂಗ್ಲಿಷ್ನವರು. ಇಂಗ್ಲಿಷು? ನಾನು ಈ ಸಸ್ಪೆನ್ಸ್, ಹಾರರ್, ಥ್ರಿಲ್ಲರ್ ಎಲ್ಲ ಕಥೆಗಳನ್ನು ಓದಿದ್ದೀನಿ. ಅದರಲ್ಲಿ ವಿಲನ್ನೇ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಸರ್, ನಾವ್ ಕತೆ ಹೇಳ್ತಾ ಇಲ್ಲ, ನಮ್ ಪರಿಸ್ಥಿತಿ ಹೇಳ್ತಾ ಇದೀವಿ. ನಾನು ಪರಿಸ್ಥಿತಿನ ಡೀಪ್ ಆಗಿ ಅನಲೈಸ್ ಮಾಡ್ತಿದ್ದೀನಿ. ಮಾಡಿ ಮಾಡಿ ಮಾಡಿ. ನಿಮ್ಮಂತವ್ರು ಇರೋದ್ರಿಂದಾನೆ ಒಳ್ಳೆಯವರು ಒಳಗ್ ಕುತ್ಕೊಂಡು ಕೊರಗ್ತಾವ್ರೆ, ಪೊರ್ಗಿಗಳು ಪೋಸ್ ಕೊಟ್ಕೊಂಡು ಪೊರಗ್ತಾವ್ರೆ. ಎಸ್, ನಾವು ಅವ್ರನ್ನೆಲ್ಲ ಕಟ್ ಹಾಕ್ಬೇಕು. ಮೊದಲು ಮಾಡಿ.
ಸ್ಟೋರಿ ಬ್ರದರ್ಸ್. ಎಸ್ ಮಾಮು. ನೀವು ಈ ಚಂದ ಮಾಮನ್ ಕತೆ ಬಿಟ್ಟು ಗಣೇಶನ್ ಕತೆ ಹೇಳಿದ್ರೆ ನೀವು ತಿನ್ನೋಷ್ಟು ಕಡುಬು ಕೊಡಿಸ್ತೀರಿ. ನೀವೇ ಗಣೇಶನ್ ತೋರಿಸಿದ್ರೆ ಕಮಿಷನರ್ ಹೇಳಿ ವ್ಯವಹಾರ ಮಾಡಿಸ್ತೀವಿ. ಬ್ರದರ್, ನಮಗ್ ಬರೋ 10 ಲಕ್ಷದಲ್ಲಿ ನಿಮಗೊಂದು 1,000 ರೂಪಾಯಿ ಕೊಡ್ಬೇಕು. ಒಪ್ಕೊಂಡ್ಬಿಟ್ರ? ನೀವ್ ಹಿಂಗೆಲ್ಲ ಹೇಳಿದ್ರೆ ಬಾಯ್ ಬಿಡಲ್ಲ. ಕಡುಬು ಕಿತ್ಕೊಂಡು ಹೊಡಿಬೇಕು. ಮೆಟ್ ತಗೊಂಡು ಹೊಡಿತೀನಿ. ಯಾರಿಗೆ? ಇವನಿಗೆ. ಅವನಿಗೆ ಅಲ್ಲ, ನೀವಿಬ್ರಿಗೂ ಸೇರ್ಸಿ. ಹೇ ಚಾರ್ಜ್! ನೋ ಪ್ರಾಬ್ಲಮ್. ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ಕುಂಕುಮದ ಬಟ್ ತಗೊಂಡು ಹಣೆಗಿಟ್ಕೊಂಡ್ರೆ ಮುಗ್ದೋಯ್ತು. ಇದು 21st ಸೆಂಚುರಿ ಅಂತ ಈ ಟೆನ್ಷನ್ ಗಿರಾಕಿಗೆ ಗೊತ್ತೇ ಇಲ್ಲ. ಅಯ್ಯೋ, ಫಾರಿನ್ ಇಂದ ಬಂದು ನಾನ್ ತಲೆ ತಿಂತಾನೆ. ಲೇ 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 ರಮ, ನಿಂತ್ಕೊಳೆ, ಮನೆ ಬಿಟ್ಟು ಹೋಗ್ಬಿಡುವೆ ಪ್ಲೀಸ್. ನಿನ್ ದಮ್ಮಯ್ಯ ಅಂತೀನಿ. ನಾನ್ ನಿಮ್ ಜೊತೆ ಇರಲ್ಲ ರೀ. ನಾನ್ ಸತ್ರು ನಿಮ್ ಜೊತೆ ಸಂಸಾರ ಮಾಡಲ್ಲ ಮಾಡಲ್ಲ ಮಾಡಲ್ಲ. ಲೇ 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 ರಮ, ಈಗ ನಿನ್ ದಾರಿಗೆ ನಾನು ಬಂದಿದ್ದೀನಲ್ಲೇ. ಅದಕ್ಕೆ ಈಗ ನನ್ ದಾರಿ ಚೇಂಜ್ ಕೇಳಿದೆಲ್ಲ ಕೊಡ್ತೀನಿ. ದಯವಿಟ್ಟು ಪ್ಲೀಸ್ ನನ್ ಬಿಟ್ಟು ಹೋಗ್ಬೇಡ ಡಾರ್ಲಿಂಗ್. ನೀನ್ ನನಗೆ ಕೊಡೋದು ಸಾಕು, ನಾನು ಇಸ್ಕೊಳ್ಳೋದು ಸಾಕು. ಅಮ್ಮ ನಿನ್ ಫೇಸು, ಅಯ್ಯೋ. ಸಂಸಾರದ ಬಂಡಿ ಇಂಬಾರ ಮುಂಬಾರ, ಪ್ರೇಮ ಕಾಮಗಳಿಂದ ಸಮಭಾರ. ಕೀಲು ತಪ್ಪಿದ ಬಂಡಿ, ಜೋಡಿ ತಪ್ಪಿದ ಎತ್ತು, ಸಂಸಾರಕ್ಕೆ ಕುತ್ತು. ಇದು ಜ್ಞಾನಿಗಳಿಗೆ ಗೊತ್ತು. ಬುಡ್ಬುಡ್ಕೆ ಮಾಮ, ನನ್ನ ಸಮಸ್ಯೆಗೆ ಪರಿಹಾರ ತಿಳಿಸು ಬುಡ್ಬುಡ್ಕೆ ಮಾಮ. ಏನು ಮಗಳೇ? ನನ್ನ ಗಂಡನ್ಗೆ ಅವನು ಯಾವನೋ ಗಿಡಮೂಲಿಕೆ ಸೊಪ್ಪು ತಿನ್ನಿಸ್ಬಿಟ್ಟು ಕುಡಿಯೋದನ್ನ ಬಿಟ್ಬಿಟ್ಟಿದ್ದಾರೆ. ಈಗ ನಿನ್ನ ಸಂಘನೇ ಬೇಡ ಅಂತ ಮನೆ ಬಿಟ್ಟು ಹೊರಟೋಗ್ತಿದ್ದಾರೆ. ನಿನ್ನ ಸಮಸ್ಯೆ ಏನು ಮಗಳೇ? ನೋಡಿ ಸ್ವಾಮಿ, ನನ್ ಗಂಡ ಕುಡ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ತಾ ಇದ್ದ. ಅವನ್ ಯಾವನೋ ಗಿಡಮೂಲಿಕೆ ಕೊಟ್ಟ, ಇವನ್ ಕುಡಿಯೋದ್ ಬಿಟ್ಟ. ಅವತ್ತಿಂದ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಬಾರೆ ಬಾರೆ ಅಂತ ಗೂಳಿ ತರ ನನ್ ಬೆನ್ ಹಿಂದ್ ಬಿದ್ದವನೆ. ನನ್ ಗಂಡ ಮತ್ತೆ ಕುಡಿಬೇಕು, ದಿನ ನನ್ ಪಕ್ಕದಲ್ಲೇ ಮಲಗ್ಬೇಕು. ನನ್ ಗಂಡ ಚೆನ್ನಾಗ್ ಕುಡ್ದು ಆಚೆ ಬಿದ್ದಿರ್ಬೇಕು. ನಾನ್ ಮಾತ್ರ ಕಣ್ ತುಂಬಾ ನಿದ್ದೆ ಮಾಡ್ಬೇಕು. ನಿಮ್ ಗಂಡ ಕುಡಿಬೇಕು, ನಿಮ್ ಗಂಡನೂ ಕುಡಿಬೇಕು. ಇಬ್ಬರದು ಒಂದೇ ಪಾಯಿಂಟ್. ನಿಮ್ಮ ಸಮಸ್ಯೆ ಏನು ಅಂತ ನಮಗೆ ಅರ್ಥವಾಯ್ತು. ಏನ್ ಅರ್ಥ ಆಯ್ತು ಸ್ವಾಮಿ? ಇದು ಮೂಲೆ ದೋಷ. ಮೂಲೆ ದೋಷ? ಹೌದು, ಗಮನವಿಟ್ಟು ಕೇಳಿ. ಈ ಮನೆಯಲ್ಲಿರತಕ್ಕಂತಹ ವ್ಯಕ್ತಿಗಳು ಖಾಲಿ ಮಾಡ್ಕೊಂಡು ಹೋಗಿರೋದ್ರಿಂದ ತಮಗೆಲ್ಲರಿಗೂ ಈ ದೋಷ ಬಂದಿದೆ. ಈ ದೋಷ ಪರಿಹಾರ ಆಗ್ಬೇಕು ಅಂದ್ರೆ ಆ ವ್ಯಕ್ತಿಗಳು ಎಲ್ಲಿದ್ದಾರೆ ಅಂತ ನಮಗೆ ತಿಳಿಸ್ಬೇಕು. ಆಗ ನಾವು ಅವ್ರಿಗೆ ಕ್ಯಾಚ್ ಹಾಕ್ತಿವಿ. ಕ್ಯಾಚ್ 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 ಎಂದು ಆಡಿದರು ಆಟ. 3 ಕೋಲಿನ ಆಟ ಮೂರ್ಖರಿಗೆ ಪಾಠ. ಬ್ಯಾಟು ಬಾಲಿನ ಗುಂಗ ಲಕ್ಷಾಂತರ ನುಂಗ. ಯಾರ್ದೋ ಚೀಟಿಗೆ ಆದಿ ನಾವೆಲ್ಲ ಮಂಗ. ಓ, ಕ್ರಿಕೆಟ್ ಜಾತಕ ಜಾಲಾಡ್ತಾವ್ರೆ. ಅದು ಬೆಟ್ಟಿಂಗ್ ಚರಿತ್ರೆ. ಕೊಂಡ ಮಾಮ, ಬುಡ್ಬುಡಿಕೆ, ನಾವಿಬ್ರು ಒಂದೇ ಕಡೆ ಇದ್ರೆ ಜನ ನಮ್ಮನ್ನ ನಂಬಲ್ಲ. ನೀನ್ ಪಕ್ಕದ ಬೀದಿಗೆ ಹೋಗು. ಇದು ಪ್ರಜಾಪ್ರಭುತ್ವ. ನಮ್ದು ರೂಲಿಂಗ್ ಪಾರ್ಟಿ. ನಮ್ದು ನೆಕ್ಸ್ಟ್ ಸಿಟಿಂಗ್ ಪಾರ್ಟಿ, ಆಪೋಸಿಷನ್ ಪಾರ್ಟಿ. ಕೊಂಡ ಮಾಮ, ಆ ಮೂಲೆ ಮನೇಲಿರೋರು ಮಾಯ ಆಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ನೀವಾದ್ರೂ ಹೇಳ್ತೀರಾ? ಯಾಕೆ? ಅವ್ರು ಸಿಕ್ಕಿದ್ರೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ನನ್ನ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಮಾಮು, ಬುಡ್ಬುಡ್, ಇವ್ರ ಸಮಸ್ಯೆ ನಿಮಗೆ ಗೊತ್ತಾ? ನನ್ ಸಮಸ್ಯೆ ನಿನಗೆ ಗೊತ್ತಾ? ಇವ್ರ ಮುಖಾಂತರ ನಾನು ಅವ್ರಿಗೆ ಕ್ಯಾಚ್ ಹಾಕ್ತೀನಿ. ಅವ್ರ ಮುಖಾಂತರ ನಾನು ಗೋಲ್ಡ್ ಮೆಡ್ಲ್ ಕ್ಯಾಚ್ ಹಾಕ್ತೀನಿ. ಗೋಲ್ಡ್ ಮೆಡ್ಲು ತಗೊಳ್ಳೋದಕ್ಕೆ ನೀನೇನ್ ಪೊಲೀಸಾ? ಕ್ಯಾಚ್ ಹಾಕೋದಕ್ಕೆ ನೀನೇನ್ ಕಳ್ಳನಾ? ಹೌದು, ನಾನ್ ಕಳ್ಳನೇ. ನಾನ್ ಪೊಲೀಸೇ. ನೀನ್ ಪೊಲೀಸಾ? ನೀನ್ ಕಳ್ಳನಾ? ಹೌದು, ನಾನ್ ಕಳ್ಳನೇ. ಹೌದು, ನಾನ್ ಪೊಲೀಸೇ. ಬುಡ್ಬುಡ, ನೀನ್ ಮಾಮುನಾ? ಏ ಕಳ್ಳ, ಏ ಪೊಲೀಸ್, ಏ ಕ್ಯಾಚ್, ಐ ಎಸ್ಕೇಪ್. ಏ ಕ್ಯಾಚ್, ಏ ಬುಡ್ಬುಡ್. ಯಾವ್ದೋ ಫಿಗರ್ ಹೋಯ್ತಾ ಇದೆ. ಅಯ್ಯ 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 ಅಯ್ಯ, ತಾಮ್ರ ತಲೆ ನಮಗ ಹೆಣಬಾರ. ಜಡಿ, ನೀನ್ ಸ್ವಲ್ಪ ಇರಿ. ಅಮ್ಮ, ಈಗ ನಡಿ. ಏ ಜಡಿ, ಏ ಸರ್ಟಿಫಿಕೇಟ್ ಪಿಕ್ಚರ್ ಕರ್ಕೊಂಡು ಹೋಗೋ. ಪಿಕ್ಚರ್ ಅಂತೆ ಪಿಕ್ಚರ್. ನಮ್ ಕಷ್ಟ ನಮಗೈತೆ. ಯಾರು ಮಾತಾಡ್ತಾ ಇರೋದು? ಏನಾಯ್ತಾ? ಏನಾಯ್ತು? ಏನೋ ಮಾತಾಡ್ತೈತೆ. ಏನೋ ಮಾತಾಡ್ತೈತೆ.
ಜೈ ಬೋಲೋಜಿ ಶ್ರೀ ಮಠಾಶ್ ಮಹಾದೇವ ಸ್ವಾಮಿಗೆ ಜೈ. ಅಯ್ಯ ಇವನೇನು ಎಳಬಾರವನೆ ತಾಮ್ರ ಕಿತ್ಕೊಂತ ಇದೆ ನನಗೆ. ನನ್ನ ಮಗನೇ ಹೆಣ ಬಾರ ಇಲ್ಲದೆ ಬೆಣ್ತರನ ಇರುತ್ತೆ, ಮುಚ್ಕೊಂಡು ಎತ್ಕೊಂಬರ. ಮಠಾಶ್ ಮಹಾದೇವ ಸ್ವಾಮಿಗೆ ಜೈ. ಮಠಾಶ್ ಸ್ವಾಮಿಗೆ ಜೈ. ಆ ಮಠಾಶ್ ಸ್ವಾಮಿಗೆ ಜೈ. ಮಠಾಶ್ ಸ್ವಾಮಿಗೆ ಜೈ. ಮಠಾಶ್ ಸ್ವಾಮಿಗೆ ಜೈ. ತಿಪ್ಪೆ ಈ ನನ್ ಮಗ ಭಾರ ಜಾಸ್ತಿ ಕಣ, ಇನ್ನೊಬ್ಬ ಡ್ರೈವರ್ ಬೇಕು. 10 ಲಕ್ಷ ಸ್ವಾಮಿಗೆ ಜೈ. ತಾಮ್ರತಲೆ ಸ್ವಾಮಿಗೆ ಜೈ. ಪಂಪಡ್ರ ಸ್ವಾಮಿಗೆ ಜೈ. ಹೆಣ ನನ್ನ ಮಗ ಸ್ವಾಮಿಗೆ. ಜೈ. ಸಾಕ್ಬಿಡಲ್ಲ ಅವನ ಗಿರಾಕಿ ಬಂದ. ಸ್ವಾಮಿಗಳು ಎಲ್ಲಿಂದ ಬರೋಣವಾಯ್ತು? ಕಾಶಿಯಿಂದ. ಸ್ವಾಮಿಗಳು ನಾಮಧೇಯ ಮಠಾಶ್ ಮಹಾದೇವ ಸ್ವಾಮಿಗಳು ಅಂತ. ಮಠ ಹೌದು, ನಮ್ಮ ಸ್ವಾಮೀಜಿ ಕಣ್ಬಿಟ್ರೆ ಜ್ವಾಲಾಮುಖಿ, ಬಾಯಿ ಬಿಟ್ರೆ ಪ್ರವಾಹ. ಅದೇಗೆ? 2000ನೇ ಇಸ್ವಿಲಿ ಪ್ರಪಂಚ ಪ್ರಳಯ ಆಗುತ್ತೆ ಅಂತ ಸುಮಾರು ಜನ ಆಸ್ಟ್ರಾಲಜರ್ಸ್ ಹೇಳಿದ್ರು. ಹೌದು. ಕಂಪ್ಯೂಟರ್ ನಲ್ಲಿ ವೈದ್ಯಕೀಯ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮಾರು ಜನ ತಲೆ ಕೆಡಿಸ್ಕೊಂಡಿಲ್ವಾ? ಆಗ ನಮ್ಮ ಸ್ವಾಮೀಜಿ ಗಾಢವಾದ ನಿದ್ರೆ ಮಾಡ್ತಿದ್ರು, ಅಲ್ಲ ಘೋರವಾದ ತಪಸ್ ಮಾಡ್ತಿದ್ರು. 1999ನೇ ಇಸ್ವಿ ಡಿಸೆಂಬರ್ 31ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಗೆ ಏನಾಯ್ತು ಗೊತ್ತಾ? ಅವತ್ ನಾನು ಟೈಟ್ ಆಗಿ ಮಲ್ಬಿಟ್ಟಿದ್ದೆ. ಅದನ್ನ ನಾನ್ ಹೇಳ್ತೀನಿ. ಪ್ರಳಯ ಹತ್ರ ಬರ್ತಿದ್ದಂಗೆ ಆ ಬೆಂಕಿ ಜ್ವಾಲೆಗಳು ಪ್ರಪಂಚನ ಸುಡೋದಿಕ್ ಬಂತು. ಅಷ್ಟರಲ್ಲಿ ನಮ್ಮ ಸ್ವಾಮಿಗಳು ಆ ಬೆಂಕಿನ ಬಾಯಲ್ಲಿ ಹಾಕೊಂಡು ನುಂಗ್ಬಿಟ್ರು. ಈಗ ಬೆಂಕಿ ಅವರ ಕಣ್ಣಲ್ಲಿ ಲಾಕ್ ಆಗಿದೆ. ನಮ್ಮ ಸ್ವಾಮೀಜಿ ಕಣ್ಬಿಟ್ರೆ ಪ್ರಪಂಚ ಪ್ರಳಯ ಆಗೋಗುತ್ತೆ ಅಂತ ಎರಡು ಮಚ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಆಹಾ, ಅದ್ಭುತ. ಇನ್ನೂ ಒಂದು ಅದ್ಭುತ ಇದೆ ಕಂದ. ಏನು? ಸ್ವಾಮೀಜಿ ಸೇವೆ ಮಾಡೋದಕ್ಕೆ ನಿಂಗೆ ಆರ್ಡರ್ ಆಗಿದೆ. ಹೆಗಲ್ ಪ್ಲೀಸ್. ಕೆಲ್ಸಕ್ಕೆ ರಜಾ ಹಾಕಿದ್ರು ಪರವಾಗಿಲ್ಲ, ಸ್ವಾಮಿ ಸೇವೆನೇ ದೇವ್ರ ಸೇವೆ. ಮಹಾದೇವ ಮಹಾದೇವ. ಐ ವಾಂಟ್ ಗೋಲ್ಡ್ ಮೆಡಲ್. ಡ್ರೈವರ್ ಫಾಸ್ಟ್. ನಿಮಗ್ ಗೋಲ್ಡ್ ಮೆಡಲ್ ಸಿಕ್ದಂಗೆ. ಏಯ್ ಬೇಗ ಕಾಲಕ್ರೋ, ನಾವಿನ್ನೂ ಕಮಿಷನರ್ ಆಫೀಸ್ಗೆ ಹೋಗ್ಬೇಕು. ನಾವು ಕರ್ಕೊಂಡು ಹೋಗ್ತಿರೋದು ಆಶ್ರಮಕ್ಕಲ್ವಾ? ನಮ್ ಸ್ವಾಮಿಗಳು ಬಹಳ ಟೇಸ್ಟ್. ಕಮಿಷನರ್ ಆಫೀಸ್ ನ ಈಗ ಆಶ್ರಮ ಮಾಡ್ಕೊಂಡವ್ರೆ, ಮುಂದಕ್ಕೆ ವಿಧಾನಸೌಧನು ಆಶ್ರಮ ಮಾಡ್ಕೋಬೇಕು ಅಂತ ಅನ್ಕೊಂಡವ್ರೆ. ಅಟೆನ್ಷನ್. ಯಾಕುರು? ಯಾರ ವಾಚ್ಮೆನ್ ವಿಷಯ ಗೊತ್ತಾ? ಕಮಿಷನರ್ ಕಳ್ಸ್ಕೊಟ್ಟಂಗಿದ್ದಾರೆ. ಸ್ವಾಮಿಗಳ ಆಜ್ಞೆ ಆಗೋರ್ಗು ಎಲ್ಲರೂ ಕಣ್ಣು ಮುಚ್ಕೊಡಿ. ನೀವಲ್ಲ, ನಾನೇ. ತಿಪ್ಪ ಇವನೆಲ್ಲ ಶೇಕ್ ಡ್ಯಾನ್ಸ್ ಆಡ್ತವನೆ. ಡ್ಯಾನ್ಸ್ ಆಡ್ತಿಲ್ಲ, ನನ್ಗೆ ಬಿಡ್ಸಿತ್ತು. ಸ್ವಾಮಿ ಸೇವೆ ಮಾಡಿದ್ರೆ ಹೋಗುತ್ತೆ ಅಂತ ಹೆಗಲ್ ಕೊಟ್ಟೆ. ಈಗ ನಮ್ ಗತಿ ನಾನಿದ್ದೀನಿ. ಆಹಾ, ದೈವಾಂಶ ಸಂಭೂತರು. ಸ್ವಾಮಿ ಸೇವೆ ಮಾಡೋದಕ್ಕೆ ನನಗೆ ಆಜ್ಞೆ ಆಗಿದೆ. ಯಾವ ಜನ್ಮದ ಪುಣ್ಯನೋ ನನಗೆ ಇಂಥ ಅವಕಾಶ ಸಿಕ್ಕಿದೆ. ನಾನು ಹೇಳ್ಕೊಡ್ತೀನಿ. ಸೈಡ್ ಪ್ಲೀಸ್. ದೇವರಾಗ್ ಬಂದ್ರಿ. ನಡೀರಿ ಹೋಗೋಣ. ಎಲ್ಲಿಗೆ? ಆಶ್ರಮಕ್ಕೆ. ಆಶ್ರಮಕ್ಕ? ಬನ್ನಿ. ಅಯ್ಯೋ ರಾಮ, ಅಯ್ಯೋ ಲಕ್ಷ್ಮಣ. ಮಾದೇವ ಸ್ವಾಮಿಗೆ ಜೈ. ಮಾದೇವ ಸ್ವಾಮಿಗೆ ಜೈ. ಮಠಾಶ್ ಮಾದೇವ ಸ್ವಾಮಿಗೆ ಜೈ. ಮಠಾಶ್ ಮಾದೇವ ಸ್ವಾಮಿಗೆ ಜೈ. ಮಠಾಶ್ ಮಹಾದೇವ ಸ್ವಾಮಿಗೆ ಜೈ. ಮಠಾಶ್ ಮಹಾದೇವ ಸ್ವಾಮಿಗೆ ಜೈ. ಬಾಸ್, ಮಠಾಶ್ ಮಹಾದೇವ ಯಾರೋ ಪವರ್ಫುಲ್ ಸ್ವಾಮಿ ಹೋಗ್ತಿದ್ದಾರೆ. ಆಗ್ಬೇಕಾದ ಕೆಲಸದ ಬಗ್ಗೆ ಹರಕೆ ಹೊತ್ಕೊಂಡು ಸೇವೆ ಮಾಡಿದ್ರೆ ಅಂದ್ಕೊಂಡ ಕೆಲಸ ಈಡೇರುತ್ತಂತೆ. ಇಂಡಿಯಾದಲ್ಲಿರೋ ಆಚಾರ ವಿಚಾರಗಳ ಬಗ್ಗೆ ನನಗೆ ನಂಬಿಕೆ ಇದೆ. ಅದಕ್ಕೆ ಹರಕೆ ಈಗಲೇ ಕಟ್ಕೊಂಡ್ ಬಿಡ್ತೀನಿ. ಮಠ ಮಹಾದೇವ್, ಮಠ ಮಹಾದೇವ್, ಮಠ ಮಹಾದೇವ್, ಮಠ ಮಹಾದೇವ್, ಮಠ ಮಹಾದೇವ್, ಮಠ ಮಹಾದೇವ್. ನಮಸ್ಕಾರ ಸ್ವಾಮಿಗಳಿಗೆ. ನಾನು ಸ್ವಾಮಿ ಸೇವೆ ಮಾಡ್ಬೇಕು. ಸ್ವಾಮಿ ಗಾಡಿಯಾಗಿ ನಿಂತ್ಕೋತು. ಯಾರೋ ಫಾರಿನ್ ಸೇವಕರು ಬಂದವ್ರೆ. ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ. ಅಣ್ಣ ಪಕ್ಕಕ್ಕೆ ಹೋಗಿ. ಸ್ವಾಮಿ, ನಾನು ಸ್ವಾಮಿಗಳ ಸೇವೆ ಮಾಡ್ಬೇಕು. ಸ್ವಾಮಿಯವ್ರ ಅಪ್ಪಣೆ ಆಗಿಲ್ಲ. ಆ ಕಡೆ ಹೋಗಿ, ಆ ಕಡೆ. ಸ್ವಾಮಿ, ಸೇವೆ ಮಾಡಕ್ಕೆ ಅವಕಾಶ ಮಾಡಿ. ದೇವರೇ ಬೇಡ, ಲಂಬು ಸ್ವಾಮಿ ಹತ್ರ ಹೋಗಿ. ಸ್ವಾಮಿ, ನಾನು ಸ್ವಾಮಿ ಸೇವೆ ಮಾಡ್ಬೇಕು. ನಿಮ್ ಸೇವೆ ನನಗೆ ಬೇಡ. ದಯವಿಟ್ಟು ಬ್ಯಾಕ್ ಸೈಡ್ ದಯವಿಟ್ಟು ಸ್ವಾಮಿ ಸೇವೆ ಮಾಡಕ್ಕೆ ಅವಕಾಶ ಮಾಡ್ತೀನಿ. ಅಯ್ಯೋ, ಇದನ್ನು ಚಕ್ಕ ಹಾಕಾಗೋಯ್ತು. ಅಯ್ಯೋ, ಮಠ ಮಾದೇವು, ಮಠ ಮಾದೇವು. ನಾನಲ್ಲ. ಅಯ್ಯಯ್ಯೋ, ಅಯ್ಯಯ್ಯೋ, ಬಿದ್ದಾಯ್ತು, ಅಯ್ಯಯ್ಯೋ, ಬಿದ್ದಾಯ್ತು. ಕಳ್ಳ ಎಲ್ಲಿ? ಮುಚ್ಕೊಂಡೇನೆಯಾ? ನಮ್ ಕಷ್ಟ ನಮ್ಗೆ ಇಲ್ಲಿ. ತಿಪ್ಪ ಗಣೇಶ ಎಲ್ಲೋ? ಅಲ್ಲವ್ರೆ ಈ ಬೋರ್ಡ್ದಲ್ಲಿ ಅವನ ಗಣೇಶ. ಗಣೇಶ. ಹೇ ಗಣೇಶ, ಹೇ ಸ್ಟೋರಿ ಬ್ರದರ್ಸ್ ನೀವಾ? ಗಣೇಶ ಬಂದ ಗೋಲ್ಡ್ ಮೆಡಲ್ ತಂದ, ಗಣೇಶ ಬಂದ ಗೋಲ್ಡ್ ಮೆಡಲ್ ತಂದ, ಗೋಲ್ಡ್ ಮೆಡಲ್ ಹೇ ಫಾರಿನ್ ವಿಲನ್. ನನಗೆ ಗಣೇಶ ಸಿಕ್ಬಿಟ್ಟ. ಗಣೇಶ, ನಿನಗೆ ಗೋಲ್ಡ್ ಮೆಡಲ್ ಬೇಡವಾ? ಬೇಕು. ಹಾಗಾದ್ರೆ ಮೊದಲು ಹೋಗಿ ಅವ್ರನ್ನ ಕ್ಯಾಚ್ ಮಾಡು. ಎಸ್, ಗೋಲ್ಡ್ ಮೆಡಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟ್, ವೆರಿ ಗುಡ್ ಐಡಿಯಾ. ಹೇ ಕ್ಯಾಚ್. ಬಾಡಿನ ಶಿಫ್ಟ್ ಮಾಡಿ.
ಎಲ್ಲಾದ್ರೂ ಹೈಡ್ ಮಾಡಿದ್ರೆ ಒಳ್ಳೇದು. ಗಾಡಿ ನಿಲ್ಸು. ಏನು ಮಾಡೋದು? ಕಾಸ್ಟ್ಯೂಮ್ ಚೇಂಜ್. ಅದನ್ನ ಎತ್ತಕಡ್ರಲ್ಲ. ಆಯ್ತು ಸ್ವಾಮಿ. ಎಲ್ಲ ನಿಮ್ಮಿಂದ ನನ್ನ ಮಕ್ಕಳ ಕಾರ್ಪೊರೇಷನ್ ತೊಟ್ಟಿಲ್ ಕಸ ಎತ್ತಕಂಗಾಯ್ತು. ದಿಸ್ ಇಸ್ ಗ್ರೇಟ್ ಮುರಾರಿ. ಎಲ್ಲ ವಿಲನ್ಗಳು ಹೆಲಿಕಾಪ್ಟರ್ ಇಂದ, ಡೆನ್ಸೆಟ್ ಇಂದ, ಇಂಪೋರ್ಟೆಡ್ ಕಾರಿಂದ ಎಂಟ್ರಿ ಕೊಡ್ತಾರೆ. ಇದೆಲ್ಲ ನ್ಯಾಷನಲ್ ವೇಸ್ಟ್. ಅದಕ್ಕೆ ಓಲ್ಸ್ಟನ್ ಎಲ್ಲ ಬಿಟ್ಟು ಹಾಕಿ 3 ದಾರಿ ಕೂಡ ಮೂಲೆ ತೊಟ್ಟಿಯಿಂದ ಎಂಟ್ರಿ ಕೊಡ್ತಾ ಇದ್ದೀನಿ. ಅಪ್ಪು ಇಲ್ಲ, ಡೌನು ಇಲ್ಲ. ಹೆಂಗೆ? ಹಿಂಗೆ. ನನಗೆ ಸಿಕ್ಬಿಟ್ಟ. ನಾನು ಮುರಾರಿ. ಗಣೇಶ ಎಲ್ಲೋ? ನಮಸ್ಕಾರ ಸರ್. ನಮಸ್ಕಾರ. ಇಳಿಸ್ರಿ ಕೆಳಕ್ಕೆ. ಏನ್ರಿ ಇದು? ಇದೇನ್ ಕಮಿಷನರ್ ಆಫೀಸು? ಹರಿಶ್ಚಂದ್ರ ಘಾಟ್? ಇಲ್ಲ ಸರ್, ರಿಸರ್ವ್ ಬ್ಯಾಂಕ್. ಅಲ್ಲ, ಅಲ್ಲಿ ಚೆಕ್ ಕೊಟ್ಟು ಕ್ಯಾಶ್ ತಗೊಂಡೋಗ್ತಾರೆ, ಇಲ್ಲಿ ಬಾಡಿ ಕೊಟ್ಟು ಕ್ಯಾಶ್ ತಗೊಂಡೋಗೋಣ. ಇದೇನ್ ಲೈಫ್ ಇನ್ಶೂರೆನ್ಸ್ ಅಂತ ತಿಳ್ಕೊಂಡಿದ್ದೀರಾ? ಹೌದು ಸರ್, ಲೈಫ್ ನಮ್ದು, ಬಾಡಿ ಒಂದು. ಏನ್ರಿ ಇದು? ಬಾಡಿ ಒಂದು, ತಲೆ ಎರಡು? ಛೇ ಚಟ್ಟ ಒಂದು, ಬಾಡಿ ಎರಡು. ಅಲ್ಲಲ್ಲ, ಒಂದು ಬಾಡಿ, ಇನ್ನೊಂದು ಕಾರ್ಪೊರೇಷನ್ ಗಾಡಿ. ಏನ್ ಹೇಳ್ತಾ ಇದ್ರಿ ನೀವು? ನಿಮ್ಗೆ ಅರ್ಥ ಆಗ್ತಿಲ್ಲಲ್ಲ? ಎಕ್ಸೈಟ್ ಆಗ್ಬಿಡಿ, ಬನ್ನಿ. ಸರ್, ಇವರೇ ವಿಲನ್ಸ್. ಫಾರಿನ್, ಇಂಡಿಯನ್, ಇವರಿಬ್ರು 10 ಕೋಟಿ ರೂಪಾಯಿ ಡೈಮಂಡ್ ಅನ್ನ ಇಂಡಿಯಾ ತರೋದಕ್ಕೆ ಪೊಲೀಸ್ ಅನುಮಾನ ಬರದೇ ರೀತಿಯಲ್ಲಿ ಪ್ಲಾನ್ ಮಾಡಿದ್ರು. ಗಣೇಶ ಅನ್ನೋ ಇನ್ನೋಸೆಂಟ್ ವ್ಯಕ್ತಿನ ಅಪಾಯಿಂಟ್ ಮಾಡಿ ಅವನಿಗೆ ಹಾರ್ಟ್ ಆಪರೇಷನ್ ಅಂತ ಅಮೆರಿಕ ಕಳ್ಸಿಕೊಟ್ರು. ಅಲ್ಲಿ ಅವನ ಬಾಡಿ ಆಪರೇಷನ್ ಮಾಡಿ ಡೈಮಂಡ್ ಫಿಕ್ಸ್ ಮಾಡಿದ್ರು. ಆ ಗಣೇಶ ಅಮೆರಿಕಾದಿಂದ ಇಂಡಿಯಾಗೆ ಬರ್ಬೇಕಾದ್ರೆ ಏರ್ಪೋರ್ಟ್ ಅಲ್ಲಿ ನಮ್ಮಿಂದ ಮಿಸ್ ಆದ. ಸೊ ಯಾವಾಗ್ಲೂ ಹಳೆ ಕ್ಯಾಸೆಟ್ ನ ಹಾಕ್ತಿರಲ್ರಿ ನೀವು? ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಸಾಕ್ಷಿ ಇಲ್ದೆ ಇವ್ರನ್ನ ಅರೆಸ್ಟ್ ಮಾಡಕ್ಕಾಗಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ? ಡೈಮಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಹಾ, ಡೋಂಟ್ ವರಿ ಸರ್, ನಾನು ಇವರಿಬ್ಬರು ಸಿಗದು ಡೈಮಂಡ್ ನ ಹೊರಗಡೆ ತೆಗಿತೀನಿ. ಆಗ ಲಾಕಪ್ ಡೆತ್ ಕೇಸ್ ಹಾಕಿ ಒಳಗೆ ಹಾಕ್ಸ್ಬಿಡ್ತೀನಿ. ವಯಸ್ಸು ಸರ್ವಿಸು ಎರಡರಲ್ಲೂ ನಾನು ನಿಮ್ಗಿಂತ ಸೀನಿಯರ್. ನನಗೆ ಓವರ್ಟೇಕ್ ಮಾಡಕ್ ಬಂದ್ರೆ ಆಕ್ಸಿಡೆಂಟ್ ಮಾಡಿಸ್ಬಿಡ್ತೀನಿ. ಮಿಸ್ಟರ್ ಜಯತೀರ್ಥ, ಆ ಬ್ಯೂಟಿಫುಲ್ ಡೈಮಂಡ್ ನನ್ನ ಹತ್ರ ಇದೆ. ಎಲ್ಲಿದೆ? ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇ ಸ್ಟೋರಿ ಬ್ರದರ್ಸ್, ನೀವಿಲ್ಲಿದ್ದೀರಾ? ಹ್ಞೂ ಮಾಮು, ನೀವಲ್ಲಿ, ನಾವಿಲ್ಲಿ. ನಿಮ್ ಕಿವಿಗೆ ಚೆಂಡು ಇಟ್ಟವ್ರು ನಾವೇ ಮಾಮು. ನಿಮ್ಮಿಂದ ಡೆಡ್ ಬಾಡಿ ಸಿಕ್ತು.
ಗಣೇಶನ್ ಬಾಡಿಯಲ್ಲಿ ಡೈಮಂಡ್ ಇತ್ತು. ಅದಕ್ಕೆ ಸರ್ಕಾರದವರು ಬಹುಮಾನವಾಗಿ ಚೆಕ್ ಕೊಟ್ಟಿದ್ದಾರೆ. ನನಗಿದು ನೀನು ಓದಕ್ ಬರಲ್ಲ, ನಾನು ಓದ್ತೀನಿ. ನಿಂಗೂ ಬರಲ್ಲ, ಕೊಡಿ. ನೀನು ಓದ್ಕೋ. ಈ 10 ಲಕ್ಷ ರೂಪಾಯಿ ನಿಮಗೆ. Shut up! ಇವ್ರಿಗೆ ತಿಳ್ಕೋ. ಸರ್ ನಾವೇನ್ ಬರ್ತೀವಿ. ಆಯ್ತು. ಹೋಗಕ್ ಮುಂಚೆ ಒಂದ್ ಮಾತು. ಇವರೆಲ್ಲ ನಂಗೆ ಚೆನ್ನಾಗಿ ಗೋಳಿಕೊಂಡವ್ರೆ, ಹಂಗೆ ಚಮಕಾಯಿಸ್ಕೊಂಡು ಹೋಯ್ತೀನಿ. ಓಕೆ ಬರಲ್ಲ ಸರ್. ಇದು ಮಾತು. ಇವ್ರಿಗೆ ಜಯನ ಇಲ್ಲ, ಬರೀ ತೀರ್ಥ. ಯಾ ಗುರು, ಇವ್ರು ಏನಂದಿದ್ದ? ಹೊಟ್ಟೆ ಬಗ್ದು ಗಣೇಶನ್ ತೆಗಿತೀನಿ ಅಂದಿದ್ದ. ಈಗ ಕಮಿಷನರ್ ಇವನ ಹತ್ರ ಏನೇನ್ ತೆಗಿತಾರೋ ಗೊತ್ತಿಲ್ಲ. Best of luck. ಗುರು, ಈಗ 10 ಲಕ್ಷ ಬಂದೈತೆ. ಗುಂಡಾಕಂಡ್ ಬರ್ತೀಯ? ಅಯ್ಯೋ, ನಿಮ್ ಸವಾಸನೆ ಬೇಡಣ್ಣ ನನ್ಗೆ. 90 ದಯವಿಟ್ಟು ಬೇಡಿ. ಎತ್ತಿಪ್ಪೆ ಬಂದೆ. ಬೈಲ್ 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 ಬೈಲ್. ಇವನ್ನ ಕ್ಲೋಸ್ ರೇಂಜ್ ಎಲ್ಲಿ ನೋಡಿದ್ಯಾ? ಓ ಜ್ಞಾಪಕ ಇಟ್ಕೊಂಡಿದ್ಯಾ? ಮಕ್ಕದ ಮೇಲೆ ನನ್ನ ಮಗನಿಗೆ. ಅಯ್ಯೋ 10 ಲಕ್ಷ ಜಾಕ್ ಪಾಟು. ರೇಸ್ಗೆ ಹೋಗಿ ಡಬ್ಲಿಂಗ್ ಮಾಡೋಣ. ಕುದ್ಮೇಲೆ ಹಾಕ್ಬಿಡ್ತೀನಿ ನೋಡು. ಮೊದ್ಲು ಇರೋದಕ್ಕೊಂದ್ ಮನೆ ತಗೋಬೇಕಣ. ಕರೆಕ್ಟ್ ಗುರು, ನಮ್ಗೊಂದ್ ಮನೆ ಬೇಕೇ ಬೇಕು. ನಿಮ್ಮಿಬ್ಬರಿಗಲ್ಲ, ನನ್ನೊಬ್ಬನಿಗೆ. ಬಾ ಬಾ ಅಂದಾಚಿಗೆ ಕಳ್ಳ. ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ಹೌದಣ್ಣ, ಹೊಸ ಪ್ರಯಾಣ. ನೀನ್ ಹೇಳಿ ಕೇಳಿ ಟ್ಯಾಕ್ಸಿ ಡ್ರೈವರು. ನಾನ್ ಸ್ಟಾಪ್ ಗಾಡಿ ಓಡಿಸು, ಎಲ್ಲೂ ನಿಲ್ಸಕ್ ಹೋಗ್ಬೇಡ, ಯಾಕೆಂದ್ರೆ ಹೊಸ ಪ್ಯಾಸೆಂಜರ್. ಓಕೆ, ರೈಟ್ ರೈಟ್. ಆಯ್ತು. ಲಾಂಗ್ ಜರ್ನಿ ಹೋಗ್ತಾ ಇದ್ದೀನಿ. ಸ್ಟೆಪ್ನಿ ತಗೊಂಡೋಗ್ಲ. ಅಯ್ಯೋ ರಾಮನೆ, ಅಯ್ಯೋ ಲಕ್ಷ್ಮಣ್ಣೆ, ಅರಯ್ಯ ಅರಯ್ಯ. ಜಡಿ ಲಕ್ಷ ಬರ್ಲಿ ಕೋಟಿ ಬರ್ಲಿ, ಮಂಚ ಬೆಡ್ ಎಲ್ಲ ಶೆಡ್. ಈ ಚಾಪೆನ್ ಮಾತ್ರ ನಾವು ಮರಿಯಂಗೆ ಇಲ್ಲ. ಪಕ್ಕ ಇಡು ಒಂದು ನೀರಿನ ಚೊಂಬ, ಆ ಆಂಧ್ರದ ಕಂಬ, ಹಾಕೋ ತಿಂಬ, ಆ ಮಲಕೋ ಲಂಬ ಲಂಬ. ಅಮ್ಮ ಓಕೆ, ಗುಡ್ ನೈಟ್. ನನಗ್ ಮೋಸ ಮಾಡಿ ನೀವು 10 ಲಕ್ಷ ತಗೊಂಡಿದ್ದೀರಾ? ಅದು ನಮ್ಮ ಮಾವನ್ ದುಡ್ಡು. ಅವನು ನಿನಗ್ ಮಾವ ಆಗಿದ್ದು ನನ್ನಿಂದ. ಈಗ ನನ್ನಿಂದ ಏನಾಗ್ಬೇಕಪ್ಪ? ಆ 10 ಲಕ್ಷದಲ್ಲಿ ಅರ್ಧ ಶೇರು ನನಗ್ ಬರ್ಬೇಕು. ಕೊಡಲ್ಲ ಅಂದ್ರೆ ಬಿಡಲ್ಲ. ಶನಿ ದೇವ್ರ ತರ ನಾನ್ ನಿಮ್ಗಳ ರಾಶಿ ಪ್ರವೇಶ ಮಾಡ್ತಾನೆ ಇರ್ತೀನಿ. ಹೋಗ್ಲಿ ಬಿಡಪ್ಪ, ನಿನ್ ಲೆಕ್ಕ ಚುಕ್ತ ಮಾಡ್ಬಿಡ್ತೀನಿ. ಯಾವಾಗ? ನಾಳೆ. ನನಗೆ ನಿಮ್ ಮೇಲೆ ನಂಬಿಕೆ ಇಲ್ಲ. ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಎಲ್ಲಿ? ನಿಮ್ಮ ಹಣೆ ಮೇಲೆ. ಆ ನಿಮ್ಮ ಮನೆ ಮೇಲೆ ಬರ್ದಂಗ ಅಲ್ಲಿ ಬನ್ರಿ. ಬನ್ನಿ. ಎಲ್ಲಿ? ನಡಿಯಯ್ಯ. ಹೋಗ ಕೊಡಲ್ಲ. ಅಲ್ಲಿ ಇಲ್ಲಿ ನೋಡು. ಇಲ್ಲಿ ಬರೀ ನಾಳೆ ಬಾ. ಬರ್ಲಾ? ಬಂದ್ ನೋಡಿ. ನಾಳೆ ಬರ್ತೀನಿ. ಬಂದ್ ನೋಡಿ. ಬಂದೇ ಬರ್ತೀನಿ. ಬಂದ್ ನೋಡಿ. ಹಬ್ಬ. ಇಲ್ಲಿಗೆ ನಮ್ಮ ಗಣೇಶನ ಕಾರ್ಯಕ್ರಮ ಮುಕ್ತಾಯವಾಯಿತು. ತಾವೆಲ್ಲರೂ ದಯವಿಟ್ಟು ಹೋಗಿ ಬರ್ಬೋದು. ನಮಸ್ಕಾರ. ನಾಳೆ ಬರ್ತೀರಲ್ಲ?